Hello friends, welcome to all of you. KS ರೀ ಎಕ್ಸಾಮ್ ಅಂತೂ ಇಂತೂ ಎಲ್ಲ ರೀತಿಯ ಭರ್ಜರಿಯಾದ ಹೋರಾಟವನ್ನು ಮಾಡಿ KS ರೀ ಎಕ್ಸಾಮ್ ಮಾಡೋದಕ್ಕೆ ಸಕ್ಸಸ್ ಆದ್ರಿ. ಇದು ತುಂಬಾ ಒಂದು ಒಳ್ಳೆಯ ಬೆಳವಣಿಗೆ. ಯಾಕಂದ್ರೆ ಸಾಕಷ್ಟು 58 ಕ್ವಶನ್ಸ್ಗಳಿಗೆ ಟ್ರಾನ್ಸ್ಲೇಷನ್ ಆಗಿರ್ಬೋದು, ಕ್ವಶನ್ ಪೇಪರ್ ತಪ್ಪಾಗಿರ್ಬೋದು, ಇಷ್ಟೆಲ್ಲ ಕನ್ನಡಿಗರ ಅನ್ಯಾಯ ಆದಾಗ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ. ಅದೇ ರೀತಿ ಒಳ್ಳೆ ರೀತಿಯ ಸಂಘಟನೆಯಿಂದ ಆಲ್ಮೋಸ್ಟ್ ಎಲ್ಲರೂ ಕೂಡ ಒಂದು ಕೈ ಜೋಡಿಸಿ ಒಳ್ಳೆ ಉನ್ನತವಾದ ಹೋರಾಟವನ್ನು ಮಾಡಿ ಅದಕ್ಕೆ ಜಯ ಸಿಕ್ತು. ಈಗ ರೀ ಎಕ್ಸಾಮ್ ಇದೆ. ಇನ್ನು 2 ತಿಂಗಳ ಒಳಗಾಗಿ ರೀ ಎಕ್ಸಾಮ್ ನಡೀತದೆ ಅಂತ ಮಾನ್ಯ ಮುಖ್ಯಮಂತ್ರಿ ಅವರು ಆದೇಶವನ್ನು ಕೊಟ್ಟಿದ್ದಾರೆ KPSCಗೆ. ಅದು ಇನ್ನೇನು ಒಂದು ವಾರದ ಒಳಗಾಗಿ KPSC ಅದು ಟೈಮ್ ಟೇಬಲ್ ಅನ್ನ ರಿಲೀಸ್ ಮಾಡುತ್ತೆ. ಸೊ ಮುಂಚಿತವಾಗಿ ಹೇಳುತ್ತೆ. 2 ತಿಂಗಳ ಕಾಲಾವಕಾಶ ಮಾತ್ರ ಕೊಟ್ಟಿದ್ದಾರೆ. ಸೊ ಸಾಕಷ್ಟು ಜನ ಕೇಳ್ತಾ ಇದ್ರಿ ರೀ ಎಕ್ಸಾಮ್. ಕೆಲವೊಂದ್ಸಲ ನಾನು ಆಗಸ್ಟ್ 27ಕ್ಕೆ ಎಕ್ಸಾಮ್ ಬರೆದಾಗ ಅವತ್ತು ಆಬ್ಸೆಂಟ್ ಆಗಿದೆ ಯಾವುದೋ ಕಾರಣದಿಂದ, ಮತ್ತೆ ನಾನು ಬರಿಬೋದಾ, ಇನ್ನೊಂದು ಸರ್ತಿ ನಾನು ಈ ಸರ್ತಿ ಬರಿಬೋದಾ? ಎಸ್, ಆ ಅಪ್ಲಿಕೇಶನ್ ಅನ್ನು ಯಾರ್ಯಾರು ಹಾಕಿದ್ರಿ ಎಲ್ಲರೂ ಕೂಡ ಮತ್ತೆ ಎಕ್ಸಾಮ್ ಅನ್ನ ಬರಿಬಹುದು. ಅವತ್ತು ಆಬ್ಸೆಂಟ್ ಆಗಿರ್ಲಿ, ಪ್ರೆಸೆಂಟ್ ಇರ್ಲಿ, ಏನೇ ಆಗಿರ್ಲಿ ಎಲ್ರಿಗೂ ಕೂಡ ಅವಕಾಶ ಸಿಗುತ್ತೆ. ಇನ್ನು ಸ್ವಲ್ಪ ಜನ ಏನು ಸ್ಟೂಡೆಂಟ್ಗಳು ಏನು ಕೇಳ್ತಾ ಇದ್ರಿ, ಮತ್ತೆ ನಾನು ಹೊಸದಾಗಿ ಅಪ್ಲಿಕೇಶನ್ ಹಾಕ್ಬೋದಾ? ಇಲ್ಲ, ಅದಕ್ಕೆ ಯಾವುದೇ ರೀತಿ ಅವಕಾಶ ಇರೋದಿಲ್ಲ. ಹೊಸದಾಗಿ ಇನ್ನೊಮ್ಮೆ ಅಪ್ಲಿಕೇಶನ್ ಹಾಕಿ ಆ ಥರ ಮತ್ತೆ ಹೊಸದಾಗಿ ಈಗ ನಾನು ಗ್ರಾಜ್ಯುಯೇಟ್ ಆದೆ ಅಥವಾ ಅವಾಗ ಅಪ್ಲಿಕೇಶನ್ ಹಾಕಿರಲಿಲ್ಲ ಈಗ ಅಪ್ಲಿಕೇಶನ್ ಹಾಕ್ಬೋದು? ಅಪ್ಲಿಕೇಶನ್ ಎಲ್ಲ ಹಾಕೋಕ್ಕಾಗಲ್ಲ. ಮೊದಲು 2,10,000 ಜನ ಏನು ಅಪ್ಲಿಕೇಶನ್ ಹಾಕಿದ್ರಲ್ಲ ಅವರೆಲ್ಲರೂ ಸ್ಟೂಡೆಂಟ್ಗಳು ಪ್ರತಿಯೊಬ್ಬರು ಎಕ್ಸಾಮ್ ಅನ್ನ ಬರಿಬೋದು. 2,10,000 ಜನ ಇಲ್ಲಿ ಅಪ್ಲಿಕೇಶನ್ ಅನ್ನ ಹಾಕಿದ್ರು. ಲಾಸ್ಟ್ ಟೈಮ್ ಅದರಲ್ಲಿ ಎಕ್ಸಾಮ್ ಬರೆದಿದ್ದೆಷ್ಟು? 1,30,000 ಜನದಷ್ಟು ಸ್ಟೂಡೆಂಟ್ಗಳು ಎಕ್ಸಾಮ್ ಅನ್ನ ಬರೆದಿದ್ರು. ಇದರಲ್ಲಿ ಈ 2,10,000 ಜನ ಎಲ್ಲರಿಗೂ ಕೂಡ ಅವಕಾಶ ಸಿಗುತ್ತೆ. ಎಲ್ಲರೂ ಮತ್ತೆ ಬರಿಬೋದು. ಇನ್ನೊಂದ್ಸಲ ಅಪ್ಲಿಕೇಶನ್ ಹಾಕಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶ ಇರಲ್ಲ. 2,10,000 ಜನ ಅವತ್ತು ಎಕ್ಸಾಮ್ ಬರೆದಿರ್ಲಿ, ಆಬ್ಸೆಂಟ್ ಇರಲಿ, ಏನೇ ಆಗಿರಲಿ ಎಲ್ಲರಿಗೂ ಅವಕಾಶ ಸಿಗುತ್ತೆ. ಮತ್ತೆ ಎಕ್ಸಾಮ್ ಸೆಂಟರ್ಗಳು ಕೂಡ ಯಾವುದು ವೀಕೆಂಡ್ ಅಲ್ಲಿ ನಡೆದರೆ ಮತ್ತೆ ಬೇರೆ ಬೇರೆ ದೂರ ಕೂಡ ಹಾಕುವಂತ ಸಾಧ್ಯತೆ ಇರ್ತದೆ. ಸ್ವಲ್ಪ ಹತ್ತಿರದಲ್ಲಿ, ಲಾಸ್ಟ್ ಟೈಮ್ ತುಂಬಾ ದೂರಗಳಲ್ಲಿ ಹಾಕಿದ್ರು, ಈ ಸಲ ಸ್ವಲ್ಪ ಅದನ್ನು ಕೂಡ ಮ್ಯಾನೇಜ್ ಮಾಡುವಂತ ಸಾಧ್ಯತೆ ಇದೆ. ಅಂಡ್ ಎಕ್ಸಾಮ್ ಯಾವಾಗ ನಡೀತದೆ ಅನ್ನೋದು ಕೂಡ ಆ ಡೇಟ್ ಅನ್ನು ಕೂಡ ನೋಡೋಣ. ಕೆಲವೊಂದು ಡೇಟ್ಗಳು ಚಾಲ್ತಿಯಲ್ಲಿ ಇದಾವು. ರೈಟ್, ಈ ಎಕ್ಸಾಮ್ಗೆ ಸಂಬಂಧಪಟ್ಟಂಗೆ ತುಂಬಾ ಜನ ಕೇಳಿದ ಡೌಟ್ ಅಂದ್ರೆ ಎಲ್ಲರೂ 2,10,000 ಜನ ಎಲ್ಲರೂ ಬರೀಬಹುದು, ಹೊಸದಾಗಿ ಅಪ್ಲಿಕೇಶನ್ ಹಾಕಕ್ಕಾಗಲ್ಲ. ರೀ ಎಕ್ಸಾಮ್ ಆಗಿದ್ದು ಒಂದು ಹಿಸ್ಟ್ರಿನೇ ಕ್ರಿಯೇಟ್ ಆದಂಗೆ ಅದೇ ರೀತಿ, ಬಟ್ ನಿಮ್ಮ ಓದು ಕೂಡ ಹಾಗೆ ಇರಬೇಕು. ಈ ಭಾಗ್ ಮಿಲ್ಕಾ ಭಾಗಲ್ಲಿ ಇವರಿಗೆ ಭಾಗ್ ಮಿಲ್ಕಾ ಸಿಂಗ್ ಅವರಿಗೆ ಈ ಪಾಕಿಸ್ತಾನದ ಒಬ್ಬ ಕೋಚ್ ಹೇಳ್ತಾರೆ, ಇದು ನಿಂದ ಲಾಸ್ಟ್ ರೇಸ್, ಇದೇ ಲಾಸ್ಟ್ ರೇಸ್ ಆಗ್ಬೋದು ನಿನಗೆ ಅಂತ. ಬಟ್ ಅವಾಗ ಅವ್ರು ಉತ್ತರ ಏನ್ ಕೊಡ್ತಾರೆ? ಅದೇ ರೀತಿ ಓಡ್ತೀನಿ ನಾನು ಅಂತ. ಅಂದ್ರೆ ಲಾಸ್ಟ್ ಅಂದ್ರೆ ಹೇಗೆ ಓಡ್ತೀರಿ? ಇದೇ ಲಾಸ್ಟ್ ಇತ್ತು ಅಂತಂದ್ರೆ ಹೇಗೆ ಓದ್ಬೇಕಲ್ಲ ಆ ರೀತಿ ರೀ ಎಕ್ಸಾಮ್ ನಿಮ್ಗೆ ಒಳ್ಳೆ ಚಾನ್ಸ್. ಎಷ್ಟೋ ಜನಕ್ಕೆ ಸ್ಕೋರ್ ತುಂಬಾ ಕಡಿಮೆ ಆಗಿದೆ. ಜಸ್ಟ್ ಸ್ವಲ್ಪ ಅವಕಾಶ ಇದ್ರೆ ಅಥವಾ ಕ್ವಶನ್ ಬೇರೆ ಬಂದಿದ್ರೆ ಅಥವಾ ಇನ್ನೊಂದು ಸ್ವಲ್ಪ ಟೈಮ್ ಸಿಕ್ಕರೆ ಏನೇನೋ ಮಾಡ್ತಿದ್ದೆ ಅಂತ ಅನ್ಕೊಂಡಿದ್ರಲ್ಲ, ಅಂಥವ್ರಿಗೋಸ್ಕರ ಒಂದು ಒಳ್ಳೆ ಅವಕಾಶ ಬಂದಿದೆ. 2 ತಿಂಗಳ ಟೈಮ್ ಸಿಕ್ಕಿದೆ ಸ್ನೇಹಿತರೆ. ಆದಷ್ಟು ಮ್ಯಾನೇಜ್ ಮಾಡಿ, ಕಾನ್ಸಂಟ್ರೇಟ್ ಮಾಡಿ ಓದೋದ ಕಡೆ ಗಮನ ಕೊಟ್ಟರೆ ಖಂಡಿತವಾಗಿ ಹಿಸ್ಟ್ರಿ ಕ್ರಿಯೇಟ್ ಆಗೋ ರೀತಿಯಲ್ಲಿ ಇದಿತ್ತು. ಈ ರೀ ಎಕ್ಸಾಮ್ ಅನ್ನೋದು ಇಡೀ ಹಿಸ್ಟ್ರಿಯಲ್ಲೇ ಆದಂಥದ್ದಿಲ್ಲ KS ಅಲ್ಲಿ. ಸೊ ಅದು ಹಿಸ್ಟ್ರಿ ಕ್ರಿಯೇಟ್ ಆಗಿದೆ. ನಿಮ್ಮ ಓದು ಕೂಡ ಅದೇ ರೀತಿ ಇರಬೇಕು, ಹಿಸ್ಟ್ರಿನ ಕ್ರಿಯೇಟ್ ಮಾಡೋ ರೀತಿ ಇರಬೇಕು. ಟಫ್ ಅಂತೂ ಪಕ್ಕಾ ಸೇಮ್ ಇದೇ ರೀತಿ ಟಫ್ ಬರ್ತದೆ. ಬೇಕಾದ್ರೆ ಇನ್ನೂ ಒಂದು ಹೆಜ್ಜೆ ಮುಂದೆನೆ ಟಫ್ ಬರ್ತದೆ. ಟಫ್ಗೇನು ಕಡಿಮೆ ಇಲ್ಲ. ಈಗ ಎಲ್ಲಾ ರೀತಿಯ ಈ ಪಬ್ಲಿಕ್ ಸರ್ವಿಸ್ ಕಮಿಷನ್ಗಳು, ರಾಜ್ಯ ಮಟ್ಟದ ಪಬ್ಲಿಕ್ ಸರ್ವಿಸ್ ಕಮಿಷನ್ಗಳು ತುಂಬಾ ಟಫ್ ಆಗಿ ಎಕ್ಸಾಮ್ ಕ್ವಶನ್ಸ್ ಗಳನ್ನ ತೆಗಿತಾ ಇದಾರೆ. ಅದ್ರಲ್ಲಿ 2 ಮಾತಲ್ಲ, ಇದೇ ರೀತಿ ರೀ ಎಕ್ಸಾಮ್ ಕೂಡ ಅದೇ ಬರುತ್ತೆ. ಬಟ್ ಟ್ರಾನ್ಸ್ಲೇಷನ್ ಕರೆಕ್ಟ್ ಆಗಿ ಬಂದ್ಬಿಟ್ರೆ ತೊಂದರೆ ಇಲ್ಲ, ಟಫ್ ತೆಗೆದಕ್ಕೆ ಏನಿಲ್ಲ. ಬಟ್ ಟಫ್ ಇದ್ದಾಗ ಕ್ವಶನ್ ತುಂಬಾ ಜನ ಯಾರು ಚೆನ್ನಾಗಿ ಸ್ಕೋರ್ ಮಾಡಿದ್ರು, ಪೇಪರ್ 1 ಅಲ್ಲಿ ತುಂಬಾ ಟಫ್ ಇತ್ತು ಅಂತ ಹೇಳಿದಿವಲ್ಲ, ಆ ಟಫ್ ಇದ್ರು ಕೂಡ 60 to 70 ಮಾರ್ಕ್ಸ್ ಅನ್ನ ತೆಗಿತಾ ಇದ್ದಾರೆ ಚೆನ್ನಾಗಿ ಓದಿದಂತವ್ರು. ಎಸ್ಪೆಷಲಿ UPSC ಕ್ಯಾಂಡಿಡೇಟ್ ಆ ರೇಂಜ್ ಅಲ್ಲಿ ಮಾರ್ಕ್ಸ್ ಬರ್ತಾ ಇತ್ತು. ಆ ರೇಂಜ್ ಅಲ್ಲಿ ಬರಬೇಕು ಕೂಡ. 60 ಮಾರ್ಕ್ಸ್ ತೆಗಿಯೋಂಗಿತ್ತು. 200 ಔಟ್ ಆಫ್ 200 ಮಾರ್ಕ್ಸ್ಗೆ. ಕೆಲವೊಂದು ಕ್ವಶನ್ಸ್ ತಪ್ಪಿತ್ತು, ಅದನ್ನ ಬಿಡಿ. ಅಟ್ಲೀಸ್ಟ್ ಆ ಕ್ವಶನ್ ನೋಡಿ, ಅದನ್ನ ಮುಂದಿನ ಎಕ್ಸಾಮ್ ಬಗ್ಗೆ ಗಮನ ಹರಿಸಿ. ಅದು ಹಳೇದನ್ನ ಮರೆತು ಬಿಡ್ಬೇಕು ನೀವು. ಅದನ್ನ ಮರೆತು ಬಿಟ್ಟು ಈಗ ರೀ ಎಕ್ಸಾಮ್ ಆಗಿದೆ, ಅದರಲ್ಲಿ ಏನ್ ಕಲಿಬಹುದು, ಮುಂದೆ ಹೇಗೆ ಹೋಗ್ಬೇಕು ಅದ್ರ ಬಗ್ಗೆ ಗಮನ ಹರಿಸಿ. 60-70 ಮಾರ್ಕ್ಸ್ ಅನ್ನ, ಓನ್ಲಿ ಮಾರ್ಕ್ಸ್ ಬಗ್ಗೆ ಹೇಳ್ತಾ ಇರೋದು. ಓನ್ಲಿ 60 to 70 ಮಾರ್ಕ್ಸ್ ತೆಗೆದವರು ಇದ್ದಾರೆ. ಯಾವಾಗ ತೆಗಿತಾರೆ? ಬೇಸಿಕ್ಸ್ ತುಂಬಾ ಸ್ಟ್ರಾಂಗ್ ಆಗಿರಬೇಕು. ಎಲ್ಲಾ ಸಬ್ಜೆಕ್ಟ್ ಫಸ್ಟ್ ಬೇಸಿಕ್ ಕಡೆ ಗಮನ ಕೊಡಿ. ಬರೀ ಕರೆಂಟ್ ಅಫೇರ್ಸ್ ಓದೋದ್ರಲ್ಲಿ ಟೈಮ್ ವೇಸ್ಟ್ ಮಾಡ್ತಾ ಹೋಗ್ಬಾರ್ದು. ಕರೆಂಟ್ ಅಫೇರ್ಸ್ ಇರ್ಲಿ, ಇಂಪಾರ್ಟೆನ್ಸ್ ಕೊಡೋಣ, ಬಟ್ ಬೇಸಿಕ್ಸ್ ಅನ್ನ ಸ್ವಲ್ಪ ಚೆನ್ನಾಗಿ ಸ್ಟ್ರಾಂಗ್ ಮಾಡ್ಕೊಂಡ್ಬಿಡ್ಬೇಕು. ಎಸ್ಪೆಷಲಿ ಪಾಲಿಟಿ ಅಂಡ್ ಎಕನಾಮಿ ಏನೇ ಟಫ್ ಕೇಳಿದ್ರು ಆರಾಮಾಗಿ ಆನ್ಸರ್ ಮಾಡೋಂಗಿರ್ತದೆ. ಯಾಕಂದ್ರೆ ಕಾನ್ಸೆಪ್ಚುಯಲ್ ಬೇಸ್ಡ್ ಇರ್ತದೆ. ಅದನ್ನ ತುಂಬಾ ಚೆನ್ನಾಗಿ ಮಾಡಿ. ಪೇಪರ್ 2 ಅಲ್ಲೂ ಕೂಡ ಅಷ್ಟೇ 60 ಮಾರ್ಕ್ಸ್ ರೇಂಜ್ ಅಲ್ಲಿ. ಒಟ್ನಲ್ಲಿ ನನ್ನ ಪ್ರಕಾರ 2 ಪೇಪರ್ ಸೇರಿಸಿ 100ರಿಂದ 120 ಮಾರ್ಕ್ಸ್ ಅನ್ನ ತೆಗೆಯೋಂಗಂತೂ ಪೇಪರ್ ಇತ್ತು ಸ್ನೇಹಿತರೆ. 400 ಮಾರ್ಕ್ಸ್ಗೆ 400ಗೆ 100ರಿಂದ 120 ತೆಗೆಯಂಗಿತ್ತು. ಯಾರ್ಯಾರು ಈ ರೇಂಜ್ ಅಲ್ಲಿ ಸ್ಕೋರ್ ಮಾಡಿದಾರಲ್ಲ ಅವ್ರು ಚೆನ್ನಾಗಿ ಓದಿದಿರಿ ಅಂದಂಗೆನೆ. ಅದೇ ರೀತಿ ಇನ್ನೊಂದು ಸ್ವಲ್ಪ ಕಂಟಿನ್ಯೂ ಮಾಡಿ. ಇನ್ನು 120ಕ್ಕಿಂತ ಮೇಲೆ ಕೂಡ ಸ್ಕೋರ್ ಮಾಡಿದವರು ಇದ್ರಿ, ಅಂತವ್ರು ಸ್ವಲ್ಪ ಈಗ ಅರ್ಧ ಟೈಮ್ ಅನ್ನ ಮೇನ್ಸ್ಗೆ ಕೂಡ ತಯಾರಿಲಿ ಇಡಿ. ಮತ್ತೆ ಇನ್ನೊಂದು ಸ್ವಲ್ಪ ಅರ್ಧ ಟೈಮ್ ಫಿಲಿಮ್ಸ್ ಕೂಡ ಓದ್ತಾ ಇರಿ.
ಯಾಕಂದ್ರೆ ಮೇನ್ಸ್ ಇದರ ಅಪ್ಪಣಂಗೆ ಬರ್ತದೆ ಕ್ವಶನ್ ಪೇಪರ್ ತುಂಬಾ ಟಫ್ ಆಗಿ ಬರ್ತದೆ. ಟಫ್ ಅಂದ್ರೆ IAS ಲೆವೆಲ್ಗೆ ಬರ್ತದೆ. ಟಫ್ ಬರ್ಲಿ, ಒಳ್ಳೇದೇ, ಅದ್ರ ತಕ್ಕಂಗೆ ತಯಾರಿ ಕೂಡ ಮಾಡೋಣ. ನಾನು ಕೂಡ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ ಇಲ್ಲಿ ಕೆಲವೊಂದು ಟಾಪಿಕ್ಗಳನ್ನ, ಯಾವ ರೀತಿ ಬರೀಬೇಕು, ಕ್ವಶನ್ ಹೇಗೆ ಬಂದ್ರೆ ಹೇಗೆ, ಆ ಕಾನ್ಸೆಪ್ಟ್ಗಳನ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಮೇನ್ಸ್ ಸಂಬಂಧಪಟ್ಟಂಗೆ. ಇದು ನೀವು ಕಮೆಂಟ್ ಸೆಕ್ಷನ್ ಈ ತರ ಬೇಕಾ ಅನ್ನೋದ್ರ ಬಗ್ಗೆ ನೀವು ಕಮೆಂಟ್ ಅನ್ನ ಮಾಡ್ತಾ ಹೋಗಿ. ತುಂಬಾ ಜನ ಜಾಸ್ತಿ ಸ್ಟೂಡೆಂಟ್ಗಳು ಆಸಕ್ತಿ ತೋರಿಸಿದ್ರೆ ನಾನು ಹೇಳ್ತಾ ಹೋಗ್ತೇನೆ ಅದನ್ನ. ಓಕೆ, ಬಟ್ ಇಲ್ಲಿ 120 ಮೇಲೆ ಇದ್ದವ್ರು ಮೇನ್ಸ್ ಕೂಡ ನೋಡಿ. 120 ಕೆಳಗಡೆ ಯಾರ್ಯಾರು ಮಾಡಿದಾರಲ್ಲ ಅವ್ರು ನೀಟಾಗಿ ಓನ್ಲಿ ಪ್ರಿಲಿಮ್ಸ್ ನೋಡಿ ಸ್ನೇಹಿತರೆ. ಯಾಕಂದ್ರೆ ಟಫ್ ಇದ್ದೇ ಇರ್ತದೆ ಮತ್ತೆ ಕ್ವಶನ್ ಪೇಪರ್. ನೀವು 100 ಕೆಳಗಡೆ ಮಾಡಿ ಮತ್ತೆ ಈಗ ಮೇನ್ಸ್ ಅಲ್ಲ ಬೇಡ, ಮೇನ್ಸ್ ಒಂದು ಅಕ್ಷರ ಟಚ್ ಮಾಡೋದು ಬೇಡ. ನೀವು ಓನ್ಲಿ ಪ್ರಿಲಿಮ್ಸ್ಗೋಸ್ಕರ ಮಾಡಿ. 100 ಕೆಳಗಡೆ ಯಾರ್ಯಾರು ಸ್ಕೋರ್ ಮಾಡಿರಿ ಓನ್ಲಿ ಪ್ರಿಲಿಮ್ಸ್ ಮಾಡಿ. ಯಾವ್ದಾದ್ರು ಒಂದು ಟೆಸ್ಟ್ ಸೀರೀಸ್ ಬರೀರಿ, ಅಥವಾ ಯಾವುದು ಕೋಚಿಂಗ್ ಸೆಂಟರ್ ಜಾಯ್ನ್ ಆಗಿ ಬರಿಬೇಕಂತ ಏನಿಲ್ಲ, ಅವಶ್ಯಕತೆ ಇಲ್ಲ. ನೀವು ಜೆರಾಕ್ಸ್ ಶಾಪ್ಗಳಲ್ಲಿ ಸಿಗುತ್ತೆ, ಅಥವಾ ನಿಮ್ಮ ಮೊಬೈಲ್ಗಳಲ್ಲಿ ಟೆಲಿಗ್ರಾಮ್ಗಳಲ್ಲಿ ಕ್ವಶನ್ ಪೇಪರ್ ಈಸಿಯಾಗಿ ನಿಮಗೆ ಫ್ರೀ ಆಗೇ ಸಿಗುತ್ತೆ. ಅದನ್ನ ಇಟ್ಕೊಂಡು ಟೈಮಿಂಗ್ ಅನ್ನ ಫಿಕ್ಸ್ ಮಾಡ್ಕೊಳ್ಳಿ. ಸೇಮ್ ನಮ್ಮ ಎಕ್ಸಾಮ್ ಟೈಮಿಂಗ್ ಏನಿರುತ್ತೆ ಆ ಟೈಮಿಂಗ್ ಅಲ್ಲಿ ಕೂತ್ಕೊಂಡು ಅಲ್ಲಿ OMR ಸೀಟ್ ಅನ್ನ ತಗೊಳ್ಳಿ. ಜೆರಾಕ್ಸ್ ಶಾಪ್ಗಳಲ್ಲಿ ಸಿಗ್ತಾವು, ಅವನ್ನ ಪ್ರಾಕ್ಟೀಸ್ ಮಾಡಿ. ಕ್ವಶನ್ಗಳನ್ನ ಪ್ರಾಕ್ಟೀಸ್ ಮಾಡಕ್ ಸ್ಟಾರ್ಟ್ ಮಾಡಿ. ಅಟ್ಲೀಸ್ಟ್ ವಾರಕ್ಕೆ ಒಂದು, ಎವ್ರಿ ಸಂಡೇ ಆ ರೀತಿ ಎಕ್ಸಾಮ್ ಅನ್ನ ಬರೀರಿ. 2 ಪೇಪರ್ ಅದು ಒಂದು ವಾರ ಪೂರ್ತಿ ಓದಬೇಕು, ಅದ್ರ ತಕ್ಕಂಗೆ ಮತ್ತೊಂದು ಎಕ್ಸಾಮ್. ಇಷ್ಟೇ ಒಂದು 5-6 ಎಕ್ಸಾಮ್ ಬರೆದ್ಬಿಡಿ. ಪೂರ್ತಿ ಎಕ್ಸಾಮ್ ಅಲ್ಲೇ ಬರೆದು ಟೈಮ್ ವೇಸ್ಟ್ ಮಾಡೋಕೋಬಿಡಿ. ಕೋಚಿಂಗ್ ಸೆಂಟರ್ಗಳು ಸಾಕಷ್ಟು ಸುಮ್ಮನೆ ಕ್ವಶನ್ ಪೇಪರ್ ಬಿಡ್ತಾ ಇರ್ತಾರೆ. ಅದು ಟಫ್ ಅಂತ, ಇನ್ನೂ ಬೇಕಂತ ಟಫ್ ತೆಗೆಯೋದು, ಆ ಥರದ್ದು ಅವೆಲ್ಲ ಬೇಡ. ಆದಷ್ಟು ಅಷ್ಟೊಂದು ಪ್ರಾಕ್ಟೀಸ್ ಮಾಡೋ ಅಷ್ಟು ಅವಶ್ಯಕತೆ ಇರಲ್ಲ. ನೀವು ಬೇಸಿಕ್ಸ್ ಅನ್ನ ಕ್ಲಿಯರ್ ಮಾಡ್ಕೊಳ್ಳಿ ಫಸ್ಟ್. ಆ ಕ್ವಶನ್ ಏನು ಡೈರೆಕ್ಟ್ ಆಗಿ ಬರಲ್ಲ. ನಿಮ್ ಬೇಸಿಕ್ ನಾಲೆಜ್ ಇದ್ರೆ ಅಲ್ಲಿ ಎಲಿಮಿನೇಷನ್ ಮಾಡಿ ಆನ್ಸರ್ ಮಾಡ್ತಾ ಹೋಗ್ತೀರಿ. ಈಗ ತುಂಬಾ ಸಾಕಷ್ಟು ಜನ ಎಕ್ಸಾಮ್ ಡೇಟ್ ಗಳನ್ನ ಕೂಡ ಕೇಳ್ತಾ ಇದ್ರಿ. ಇಲ್ಲಿ 2 ತಿಂಗಳ ಒಳಗಾಗಿ ನಡೆಸಿ ಅಂತ ಹೇಳ್ತಾರೆ. ಯಾಕಂದ್ರೆ ಈಗ ಅಧಿಕಾರಿಗಳ ಅವಶ್ಯಕತೆ ಇದೆ, ತುಂಬಾ ಜನ ಶಾರ್ಟೇಜ್ ಇದೆ ಇಲ್ಲಿ. ಎಸ್ಪೆಷಲಿ ನಮ್ಮ ರಾಜ್ಯದ ಹೈಯೆಸ್ಟ್ ಟ್ಯಾಕ್ಸ್ ಯಾವುದು ಸ್ನೇಹಿತರೆ? ಕಮರ್ಷಿಯಲ್ ಟ್ಯಾಕ್ಸ್. ವಾಣಿಜ್ಯ ತೆರಿಗೆ, ಕಮರ್ಷಿಯಲ್ ಟ್ಯಾಕ್ಸ್ ಅನ್ನುವಂಥದ್ದು ಜಾಸ್ತಿ ಬರುತ್ತೆ. ಅದಕ್ಕೆ ಅಧಿಕಾರಿಗಳು ಯಾರು? ಗ್ರೂಪ್ ಎ ಅಧಿಕಾರಿಗಳು ACCT, ಅಸಿಸ್ಟೆಂಟ್ ಕಮಿಷನರ್ ಆಫ್ ಕಮರ್ಷಿಯಲ್ ಟ್ಯಾಕ್ಸ್ ಅನ್ನೋದು. ಗ್ರೂಪ್ ಬಿ ಅಧಿಕಾರಿಗಳು ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್. ಇವೆರಡೂ ಜನನ್ನು ಕೂಡ ತುಂಬ್ಕೋಬೇಕಾಗಿದೆ. ಈ CTI ಕೂಡ ಅದಕ್ಕೆ ಕರೆದಿದ್ದು, ಅದು ಕೂಡ ರಿಸಲ್ಟ್ ಬಿಡ್ತಾರೆ ಬೇಗ ಈಗ. ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಇದು ಗ್ರೂಪ್ C ಇದೆ, ಇದು CTO ಗ್ರೂಪ್ B ಇದೆ, ಇದು ಗ್ರೂಪ್ A ಇದೆ. ಸೊ ಇವ್ರ ಅವಶ್ಯಕತೆ ಅಂತೂ ಇನ್ನೂ ಜಾಸ್ತಿ ಇದೆ. ಇದಕ್ಕೋಸ್ಕರನೇ ಎಕ್ಸಾಮ್ ಕಂಪ್ಲೀಟ್ ಆಗಿ ಬೇಗ ಮುಗಿಸ್ಬೇಕು ಅನ್ನುವಂಥದ್ದಿದೆ. ಕೆಲವೊಂದು ಊಹಾಪೋಹಗಳ ಮುಖಾಂತರ ಕೂಡ ಕೆಲವೊಂದು KPSC ಮೆಂಬರ್ಸ್ಗಳು ಕೂಡ ಫೋರ್ಸ್ ಮಾಡ್ತಾ ಇದಾರೆ ಅಂತಾರೆ ಅಂತ ಅದು ಕೂಡ ಇರ್ತದೆ. ಕೆಲವೊಂದು ರೀಸನ್ಗಳು ಅಂತೂ ತುಂಬಾ ಸಾಕಷ್ಟು ಇರುತ್ತೆ. ಏನೇ ಇರಲಿ ಒಟ್ಟಿನಲ್ಲಿ ಎಕ್ಸಾಮ್ ನಡೀತದಲ್ಲ, ಸೊ 2 ತಿಂಗಳ ಪಕ್ಕಾ ನಡೆಸ್ತಾರೆ. ನಾರ್ಮಲಿ October 27, ಬಟ್ ಅವತ್ತೇ ಅದು ಮತ್ತೆ ಬೇರೆ ಎಕ್ಸಾಮ್ ಇದೆ ಅಂತ ಹೇಳ್ತಾರೆ. ಈ ತರ ಯಾವುದು ದಿನಗಳು ಸಂಡೇ ಸಿಗಲೇ ಇಲ್ಲ, ಸೆಂಟ್ರಲ್ ಗವರ್ಮೆಂಟ್ ಜೊತೆ ಕ್ಲಾಶ್ ಆಗ್ತಾ ಇತ್ತು ಅಂದ್ರೆ ಮತ್ತೆ ವೀಕ್ ಡೇಸ್ ಅಲ್ಲಿ ನಡೆಸುವಂತ ಸಾಧ್ಯತೆ ಇರ್ತದೆ. October 27 ಆಲ್ಮೋಸ್ಟ್ ಎಕ್ಸಾಮ್ ನಡೆಯುವಂಥದ್ದು, ಬಟ್ ಅವತ್ತು ಮತ್ತೆ ಬೇರೆ ಎಕ್ಸಾಮ್ ಕೂಡ ಇದೆ ಅಂತ ಇನ್ನೂ ಚರ್ಚೆಯಲ್ಲಿ ಬರ್ತಾ ಇದೆ. ಸೊ ಆ ತರ ಇದ್ದಾಗ ಮತ್ತೆ ವೀಕ್ ಡೇನೆ ಹೋಗ್ಬೇಕಾಗತ್ತೆ. 2 ತಿಂಗಳ ಒಳಗಾಗಿ ನಡೆಸ್ತಾರೆ. ಇಲ್ಲಿ ಫೆಬ್ರವರಿಯಲ್ಲಿ ಎನಿ ಕಂಡೀಷನ್ ನಿಮಗೆ ಫೆಬ್ರವರಿ 2025ಕ್ಕೆ ನಿಮಗೆ ಮೇನ್ಸ್ ನಡೀತದೆ ಸ್ನೇಹಿತರೆ. ಫೆಬ್ರವರಿ 2025ಕ್ಕೆ ಮೇನ್ಸ್ ಪಕ್ಕಾ ನಡೀತದೆ. 2 ರಿಂದ 3 ತಿಂಗಳಲ್ಲಿ ಎಲ್ಲ ಎವಾಲ್ಯೂಯೇಷನ್ ಎಲ್ಲ ಮುಗಿತದೆ. ಲಾಸ್ಟ್ ಟೈಮ್ ತುಂಬಾ ಡಿಲೇ ಆಗಿತ್ತು, ಯಾಕಂದ್ರೆ ಯಾರಿಗೆ ಎವಾಲ್ಯೂಯೇಷನ್ ಕೊಡ್ಬೇಕು ಅನ್ನೋದ್ರಲ್ಲಿ ಚರ್ಚೆ ಮಾಡೋದಕ್ಕೆ ಆಲ್ಮೋಸ್ಟ್ ಟೈಮ್ ವೇಸ್ಟ್ ಮಾಡಿದ್ರು. ಈ ಸಲ ಕಂಪ್ಲೀಟ್ ಆಗಿ ಫಿಕ್ಸ್ ಆಗಿದೆ ಯಾರಿಗೆ ಕೊಡ್ಬೇಕು ಅನ್ನುವಂಥದ್ದು. ಫೆಬ್ರವರಿ 2025 ಅಲ್ಲಿ ಪಕ್ಕಾ ಮೇನ್ಸ್ ನಡೀತದೆ. ನಡೆದ ಮೇಲೆ 2-3 ತಿಂಗಳಾದ ತಕ್ಷಣ ನಿಮಗೆ ಮಾರ್ಚ್ ಏಪ್ರಿಲ್ ಬಿಟ್ರೆ ಮೇ ಮತ್ತು ಜೂನ್ ತಿಂಗಳಲ್ಲಿ ಇಂಟರ್ವ್ಯೂಗಳು ನಡೀತದೆ. ನಿಯರ್ಲಿ ಆಗಸ್ಟ್ 2025 ಆಗಸ್ಟ್ 2025 ನೀವು ಅಧಿಕಾರಿ ಆಗುವಂತ ಸಾಧ್ಯತೆ ಎಲ್ಲ ಇದೆ. ಆಲ್ಮೋಸ್ಟ್ ಇಷ್ಟೊಂದು ಟೈಮ್ ಇದೆ ನಿಮಗೆ. ಆಗಸ್ಟ್ 2025ಕ್ಕೆ ಪಕ್ಕಾ ಅಧಿಕಾರಿಗಳು ನಿಮ್ಮ ಸ್ವಾತಂತ್ರ್ಯ ಸಿಗುತ್ತೆ ನಿಮಗೆ. ನೀವು ಅಧಿಕಾರಿಗಳಾಗಬೇಕಂತ ಕನಸ್ಕೊಂಡು ಎಷ್ಟೊಂದು ಕಷ್ಟಪಟ್ಟಿದಾರಲ್ಲ, ಈ ಕಷ್ಟಕ್ಕೆ ಪ್ರತಿಫಲ ಆಗಸ್ಟ್ ಅಲ್ಲಿ ನಿಮಗೆ ರಿಸಲ್ಟ್ ಬರುತ್ತೆ. ಅದಕ್ಕೆ ಸಿಗ್ಬೇಕಂದ್ರೆ ಏನ್ ಮಾಡಬೇಕು? ಈ ಕರೆಕ್ಟಾಗಿ ಪರ್ಫೆಕ್ಟ್ ಆಗಿ ಓದಿ. ಅನ್ನೆಸೆಸರಿ ಸುಮ್ಮನೆ ಡಿಸ್ಕಸ್ ಮಾಡೋದು. ಎಕ್ಸಾಮ್ ಆಗಿದೆ ಅಲ್ವಾ, ಆದ್ಮೇಲೆ ಮತ್ತೆ ಹಂಗ ಆಗ್ಬಾರ್ದಾಗಿತ್ತು ಹಿಂಗ, ಇವೆಲ್ಲ ಅಷ್ಟೊಂದು ಅನ್ನೆಸೆಸರಿ ಆಗಿ ಡಿಸ್ಕಸ್ ಮಾಡಬಾರ್ದು. ನೀವು ಈ ಒಗ್ಗಟ್ಟಿನಿಂದ ಹೋರಾಟ ಮಾಡಿದ್ರಿ, ನೀವೆಲ್ಲ ಹೋರಾಟದ ಫಲವಾಗಿಯೇ ಇದು ನಿಮಗೆ ಎಕ್ಸಾಮ್ ಆಯ್ತು. ಸಾಕಷ್ಟು ಜನ ಈ MLAಗಳಿಗೆ ಭೇಟಿ ಆಗೋದು, ಮಿನಿಸ್ಟ್ರಿಗೆ ಭೇಟಿ, ಇವೆಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ. ಆ ಥರ ಮಾಡಿದಾಗ ಮಾತ್ರ ಅದು ಎಕ್ಸಾಮ್ ಆಗೋದಕ್ಕೆ ಸಾಧ್ಯ ಆಯ್ತು. ನಿಮ್ಮ ಹೋರಾಟದ ಫಲನೇ ಸಿಕ್ಕಿದೆ. ಬಟ್ ಅದು ಬಂದ ಮೇಲೆ ಮತ್ತೆ ಸುಮ್ ಕೂತ್ಕೊಳ್ಳೋದು, ಮತ್ತೆ ವೇಸ್ಟ್ ಮಾಡೋದು, ಮತ್ತೆ ಡಿಸ್ಕಸ್ ಮಾಡೋದು, ಇವೆಲ್ಲ ವೇಸ್ಟ್ನೇ ಇದ್ರೆ ಇವೆಲ್ಲ ಮಾತಾಡ್ತಾ ಕೂತ್ಕೊಂಡು ಹಿಂದೆ ಉಳಿದು ಬಿಡ್ತೀರಿ. ಇಲ್ಲಿ ನೀಟಾಗಿ ಕೂತ್ಕೊಂಡು ಪ್ರಿಪರೇಷನ್ ಮಾಡ್ತಾ ಹೋಗಿ. ಏನಿದೆ ಎಕ್ಸಾಮ್ ಸ್ಟಡೀಸ್ ಏನ್ ಮಾಡ್ಬೋದು ನೀವು? ಏನೇನು ಓದಿರ್ತೀರ ಅದನ್ನೇ ಪದೇ ಪದೇ ರಿವಿಷನ್. ಮಿನಿಮಮ್ ನೀವು ಯಾರು ಜಾಬ್ ಮಾಡ್ತಾ ಇಲ್ಲಲ್ಲ ಅವರು 12 hours ಕಂಪಲ್ಸರಿ ಎವ್ರಿ ಡೇ ಅದನ್ನ ಹಾಕಿ, ಎಫರ್ಟ್ ಹಾಕಿ. ಅನ್ನೆಸೆಸರಿ ಟೈಮ್ ವೇಸ್ಟ್ ಮಾಡ್ತಾ ಹೋಗಿ. ಮಿನಿಮಮ್ 12 hours ಆಗ್ಲೇಬೇಕು ನಿಮ್ಮ ಸ್ಟಡಿ. ಜಾಬಲ್ಲಿ ಇದ್ದವರು ಕೂಡ 6 hour ಕಂಪ್ಲೀಟ್ ಆಗಿ ಟ್ರೈ ಮಾಡ್ಬೋದು. ಸ್ಯಾಟರ್ಡೆ ಸಂಡೇ ಹಿಂಗ್ ರಜೆ ಇದ್ದಾಗ ಅದನ್ನ ಮಾಡಿ, ಪ್ರಯತ್ನ ಮಾಡಿ. ಆಗತ್ತೆ, ಸುಮ್ಮನೆ ಆಗಲ್ಲ ಅನ್ಕೊಂಡ್ಬಿಡಿ. ಏನು ಓದು, ತುಂಬಾ ಬೇಸಿಕ್ಸ್ ಅನ್ನ ನೀಟಾಗಿ ಅರ್ಥ ಮಾಡ್ತಾ ಹೋಗಿ. ಎಸ್ಪೆಷಲಿ ಪಾಲಿಟಿ ಅಂಡ್ ಎಕನಾಮಿ ಡೈರೆಕ್ಟ್ ಆಗಿ ಬರ್ತದೆ ಕ್ವಶನ್ಸ್. ನೀವು ಲಾಸ್ಟ್ ನೋಡಿದ್ರಲ್ಲ, ಏನೇ ಟಫ್ ಕೇಳಿದ್ರು, ಎಸ್ಪೆಷಲಿ UPSC ಕ್ಯಾಂಡಿಡೇಟ್ ತುಂಬಾ ಚೆನ್ನಾಗಿ ಆನ್ಸರ್ ಮಾಡಿದ್ದಾರೆ ಪಾಲಿಟಿ ಅಂಡ್ ಎಕನಾಮಿ. ಕೆಲವೊಬ್ರು ಟಫ್ ಅಂತ ಹೇಳ್ಬೋದು, ಮೇಲ್ಮೇಲಿಂದ ಯಾರು ಓದ್ತೀರ ಅವ್ರಿಗೆ ಟಫ್ ಆಗೇ ಆಗುತ್ತೆ.
ಇನ್ ಡೀಟೇಲ್ ಆಗಿ ಇನ್ ಡೆಪ್ತ್ ಆಗಿ ಬೇಸಿಕ್ ಈಗೆಲ್ಲ ಕೆಲವೊಂದು ಪಾಸ್ಗಳನ್ನ ಕೇಳಿದ್ರಲ್ಲ, ಹಿಮಾಲಯನ್ ಆ ಕಡೆ ಪಾಸ್ಗಳು, ಅಥವಾ ನಮ್ಮ ಈ ಕಡೆ ಸೌತ್ ಇಂಡಿಯಾದ ಕಡೆ ಈ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಪಾಸ್ಗಳನ್ನ ಈ ತರ ಕೇಳ್ಬೋದು. ಇದು ನಮ್ಮ ಫಾಲ್ಸ್ ಗಳನ್ನ ಕೇಳಿದ್ರೆ ಈ ತರ ಬೇಸಿಕ್ ಕ್ವಶನ್ ಏನಿದೆ ಅದನ್ನ ಸ್ವಲ್ಪ ನೀಟಾಗಿ ನೋಡ್ತಾ ಹೋಗೋದು. ಒಂದು 2 ರಿಂದ 3 ಸಬ್ಜೆಕ್ಟ್ ತುಂಬಾ ಪರ್ಫೆಕ್ಟ್ ಆಗೋದು, ಇನ್ನೊಂದು 2 ಸಬ್ಜೆಕ್ಟ್ ಆ ತರ ಮಾಡಿ ಕರೆಂಟ್ ಅಫೇರ್ಸ್ ಅನ್ನ ಎಸ್ಪೆಷಲಿ ಪೇಪರ್ 2 ಅಲ್ಲಿ ಚೆನ್ನಾಗಿ ಸ್ಕೋರ್ ಮಾಡಬೇಕು. ಎಕನಾಮಿಕ್ಸ್ ಸರ್ವೆ ನೀಟಾಗಿ ಓದ್ಕೊಳ್ಳಿ, ಎಲ್ಲ ಕ್ಲಾಸ್ಗಳಿದ್ರೆ ಯೂಟ್ಯೂಬ್ ಅಲ್ಲಿ ಅದನ್ನ ಕ್ಲಾಸ್ಗಳನ್ನ ನೋಡ್ಕೊಳ್ಳಿ, ಬಜೆಟ್ ಅನ್ನ ನೀಟಾಗಿ ನೋಡಿ, ಕೇಂದ್ರದ ಬಜೆಟ್, ಕರ್ನಾಟಕ ಬಜೆಟ್, ಇಲ್ಲಿ ಕೇಂದ್ರದ ಎಕನಾಮಿಕ್ಸ್ ಸರ್ವೆ 1-2 ಕ್ವಶನ್ ಕೂಡ ಕೇಳುವ ಸಾಧ್ಯತೆ ಇರ್ತದೆ ಈಗ. ಅಂಡ್ ಕರ್ನಾಟಕದ ಎಕನಾಮಿಕ್ಸ್ ಸರ್ವೆ ಅಂತೂ ತುಂಬಾ ಇಂಪಾರ್ಟೆಂಟ್, ಸಾಕಷ್ಟು ಕೇಳಿದ್ದಾರೆ. ಅಂಡ್ ಸ್ಕೀಮ್ಸ್ ಗಳನ್ನ ನೋಡ್ಕೊಳ್ಳಿ, ಅದು ಮೇನ್ಸ್ಗೆ ಕೂಡ ನೀವು ಮೇನ್ಸ್ ಅಲ್ಲಿ ಬರೆಯೋದಕ್ಕೆ ಈಸಿ ಆಗುತ್ತದೆ. ಸೊ ಈ ಏನೇನು ಇಷ್ಟು ದಿನ ಓದಿದ್ರಿ ಅದನ್ನೇ ಓದ್ಕೊಳ್ಳಿ, ಮತ್ತು ಕರೆಂಟ್ ಅಫೇರ್ಸ್ ಇನ್ನೂ ಕೂಡ ಎಕ್ಸ್ಟ್ರಾ ಓದ್ಬೇಕಾಗತ್ತೆ. ಈ ಸೆಪ್ಟೆಂಬರ್ ತಿಂಗಳದು ಕೂಡ ಓದ್ಬೇಕಾಗತ್ತೆ ನೀವು. ಸೆಪ್ಟೆಂಬರ್ ಪೂರ್ತಿ ಅಕ್ಟೋಬರ್ ಎಂಡ್ಗೆ ಇತ್ತಂದ್ರೆ ಎಕ್ಸಾಮ್ ಡೇಟ್ ಬಿಡ್ತಾರೆ ನಿಮಗೆ. ಈಗ ಇನ್ನೂ ಕ್ವಶನ್ ಪೇಪರ್ ತೆಗಿಬೇಕಾದ್ರೆ ಇನ್ನೂ 15-20 ದಿನ ಆಗತ್ತೆ ಅವ್ರು ಸ್ಟಾರ್ಟ್ ಮಾಡ್ಬೇಕಂದ್ರೂ. ಆ ಕ್ವಶನ್ ಪೇಪರ್ ಅದಾದ್ಮೇಲೆ ತೆಗೆದ್ಮೇಲೆ ನಿಮ್ಗೆ ಒಂದು ಡೇಟ್ ಇರ್ತದೆ, ಮುಂಚಿತವಾಗಿ ಹೇಳ್ತಾರೆ. ವೀಕೆಂಡ್ ಅಲ್ಲಿ ಇತ್ತಂದ್ರೆ ಓಕೆ, ಅದನ್ನು ಕೂಡ ನಿಮಗೆ ಹೇಳಿರ್ತಾರೆ. ವೀಕ್ ಡೇಸ್ ಅಲ್ಲಿ ಇತ್ತಂದ್ರೂ ಮಾತ್ರ 1-1.5 ತಿಂಗಳ ಮುಂಚೆನೆ ನಿಮ್ಗೆ ಟೈಮ್ ಕೊಡ್ತಾರೆ. ವೀಕ್ ಡೇಸ್ ಅಲ್ಲಿ ಇದೆ, ಯಾಕಂದ್ರೆ ಬೇರೆ ಎಕ್ಸಾಮ್ ಶೆಡ್ಯೂಲ್ ಆಗಿರೋದ್ರಿಂದ ನಾವು ವೀಕ್ ಡೇಸ್ ಅಲ್ಲೇ ಇಡ್ತಾ ಇದೀವಿ. ಮತ್ತೆ ಮುಂಚಿತವಾಗಿ ಹೇಳಿದ್ರೆ ಓಕೆ, ಅಟ್ಲೀಸ್ಟ್ ಪ್ಲಾನ್ ಮಾಡ್ಕೋಬಹುದು ನೀವು. ಮತ್ತು ಸರ್ಕಾರಿ ನೌಕರಿ ಇದ್ದವ್ರಿಗೆ ಒಂದು ರಜಾ ಕೊಡ್ತಾರೆ. ಎಲ್ಲದಕ್ಕೂ ರೆಡಿ ಆಗ್ಬೇಕು ನೀವು. ಅದು ಕೊಟ್ರೆ ಹೇಗೆ, ಇದು ಕೊಟ್ರೆ ಮತ್ತೆ ಅದಕ್ಕೆ ಸ್ಟ್ರೈಕ್ ಮಾಡೋದು, ಈ ತರ ಟೈಮ್ ವೇಸ್ಟ್ ಮಾಡಬೇಡಿ ಸ್ನೇಹಿತರೆ. ಯಾಕಂದ್ರೆ ಆತರ ಮುಂದೆ ಹೋಗ್ತಾ ಹೋದ್ರೆ ಎಲ್ಲ ಯಾವುದೋ ಒಂದು ವಾರ ಎಕ್ಸಾಮ್ ಇದ್ದೇ ಇರ್ತದೆ. ಆತರ ಮಾಡೋದಕ್ಕಾಗೋದಲ್ಲ, ಅದೇನಾಗತ್ತೆ ಬರ್ಲಿ ನೋಡೋಣ. ಬಟ್ ಅಟ್ಲೀಸ್ಟ್ ಅದಕ್ಕೋಸ್ಕರ ಮತ್ತೆ ಡಿಸ್ಟರ್ಬ್ ಆಗೋದು ಬೇಡ. ಯಾವುದೋ ಒಂದು ಮದುವೆಗೆ ಹೋಗ್ಬೇಕಂದ್ರೆ ನಿಮ್ಮ ಕ್ಲೋಸ್ ಫ್ರೆಂಡ್ ಇತ್ತಂದ್ರೆ ಬೇರೆ ರಾಜ್ಯದಲ್ಲಿ ಇದ್ರು ಹೋಗಿ ಮದುವೆ ಅಟೆಂಡ್ ಆಗ್ಬಿಡ್ತೀರಿ. ಏನೋ ಒಂದು ಪಾರ್ಟಿ ಇತ್ತಂದ್ರೆ ಹೋಗ್ತೀರಿ ನೀವು. ಅಟ್ಲೀಸ್ಟ್ ನಿಮ್ಮ ಜೀವನದ ಬಗ್ಗೆ ಒಂದು ಇದ್ದಾಗ ವೀಕ್ ಡೇಸ್ ಅಲ್ಲಿ ಇಟ್ಟರು ಕೂಡ ಅದ್ರ ತಕ್ಕಂಗೆ ಆಗ್ಬೇಕಲ್ವಾ. ಅನ್ನೆಸರಿ ನಾವು ಅದನ್ನ ಡಿಸ್ಕಸ್ ಮಾಡಿ ಟೈಮ್ ವೇಸ್ಟ್ ಮಾಡಿ ಹಂಗೆ ಇಡಬಾರ್ದಾಗಿತ್ತಂದ್ರೆ ಕೇಳೋರು ಯಾರು ಇರೋದಿಲ್ಲ. ಮೊನ್ನೆ ನಡೀತಲ್ವಾ ಎಕ್ಸಾಮ್, ಎಷ್ಟೇ ನೀವು ಹೋರಾಟ ಮಾಡಿದ್ರು ಇಂಥ ವಿಷಯಗಳಿಗೆ ಹೋರಾಟ ಬೇಡ. ಯಾಕಂದ್ರೆ ಆ ಎಕ್ಸಾಮ್ ಟೈಮ್ ಒಂದೊಂದ್ಸಲ ವೀಕ್ ಎಂಡ್ ಅಲ್ಲಿ ಅದು ಸಿಗ್ಲಿಲ್ಲ ಅಂದ್ರೆ ತುಂಬಾ ಪೋಸ್ಟ್ಪೋನ್ ಆಗ್ತಾ ಹೋಗುತ್ತೆ ಅನ್ನೋದಕ್ಕೋಸ್ಕರ ಮಾಡ್ತಾರೆ. ನೆಕ್ಸ್ಟ್ ಇಯರ್ ಆಗಸ್ಟ್ 2025 ಪಕ್ಕಾ ರಿಸಲ್ಟ್ ಸಿಗುತ್ತೆ. ನೀವು ಅನ್ಬೋದು ಮೋಸ್ಟ್ಲಿ KS ತುಂಬಾ ಡಿಲೇ ಆಗ್ತದೆ ಅಂತ. ಬಟ್ ಈ ಸಲ ಮಾತ್ರ ತುಂಬಾ ಫಾಸ್ಟ್ ಆಗಿ, ಯಾಕಂದ್ರೆ ತುಂಬಾ ಡಿಲೇ ಆಲ್ರೆಡಿ ಆಯ್ತು. ಈಗ ಹೋದ್ಸಲ 2024 ಫೆಬ್ರವರಿ 28ಕ್ಕೆ ಇದು ನೋಟಿಫಿಕೇಶನ್ ಬಂದಿತ್ತು. ಆಗ್ಲೂ ಕೂಡ 26ನೇ ತಾರೀಕಿಗೆ ಅನ್ಸುತ್ತೆ ಅವಾಗಲೇ ಬಂದಿತ್ತು. ಇಷ್ಟೊಂದು ಡಿಲೇ ಆಗಿದೆ ಆಲ್ರೆಡಿ. ಅದಕ್ಕೋಸ್ಕರ ನೀವು ಏನೇನ್ ಮಾಡ್ತೀರಿ, ಪ್ರತಿಯೊಂದು ಸಬ್ಜೆಕ್ಟ್ಗೆ ಏನು ಓದಿರಿ ಅದನ್ನ ಅಷ್ಟೇ ವಾಪಸ್ ರಿವಿಷನ್ ಮಾಡಿ. ಯಾರು ಇನ್ನೂ ಓದಿರ್ಲಿಲ್ಲ ಅವಾಗ ಮತ್ತೆ ವಾಪಸ್ 2 ತಿಂಗಳಲ್ಲಿ ಕೂಡ ಓದ್ಕೋಬಹುದು. ಈಗ ಪಾಲಿಟಿ ಅಂದ ತಕ್ಷಣ ಏನ್ ನೋಡ್ತೀರಿ, ಲಕ್ಷ್ಮೀಕಾಂತ್ ನೋಡಿರ್ತೀರಿ, ಅದೇ ಮತ್ತೆ ತ್ರಿಕಾಮರ್ಗ ಮಾಡೋದು ಅದೊಂದು, ಮತ್ತು ಕರೆಂಟ್ ಅಫೇರ್ಸ್ ಸಂಬಂಧಪಟ್ಟಂಗೆ ಇಷ್ಟು ಮುಗಿಸ್ಬಿಡೋದು. ಇಂಗ್ಲಿಷಲ್ಲಿ ಲಕ್ಷ್ಮೀಕಾಂತ್, ಕನ್ನಡದಲ್ಲಿ ಗಂಗಾಧರ್ ಬುಕ್, ಅಥವಾ ನೀವು ಯಾವ್ದು ಓದಿರಿ ಅದು ಒಂದು ಬುಕ್ ಅನ್ನ ಅಷ್ಟೇ ಕಂಪ್ಲೀಟ್ ಮಾಡಬೇಕು, ಮತ್ತೆ ರಿಪೀಟ್ ಆಗ್ಬಾರ್ದು. ಅದನ್ನೇ ರಿವಿಷನ್ ಜಾಸ್ತಿ ಮಾಡಬೇಕು. ನಿಮ್ ಬೋರ್ ಆದ್ರೆ ಬೇಕಾದ್ರೆ ಫ್ರೆಂಡ್ಸ್ ಜೊತೆ ಸ್ವಲ್ಪ ಡಿಸ್ಕಸ್ ಮಾಡ್ತಾ ಹೋಗು. ಜಾಸ್ತಿ ಡಿಸ್ಕಸ್ ಮಾಡ್ತಾ ಟೈಮ್ ವೇಸ್ಟ್ ಮಾಡ್ಬೇಡಿ. ಈಗ ಸೆಲ್ಫ್ ಸ್ಟಡಿ ಇಂಪಾರ್ಟೆಂಟ್. ಈಗ ಜಿಯೋಗ್ರಫಿ ಅಂದ ತಕ್ಷಣ ಎಲ್ಲವೂ ರಂಗನಾಥ್ ಬುಕ್ ಅನ್ನ ಓದಿರ್ತೀರಿ. ಕರ್ನಾಟಕ ಜಿಯೋಗ್ರಫಿ ಆಗಲಿ, ಇಂಡಿಯಾ ಆಗಲಿ, ವರ್ಲ್ಡ್ ಆಗಲಿ, ಎಲ್ಲವೂ ಅದನ್ನು ಓದ್ಬೋದು ನೀವು. ಅಥವಾ ಕರ್ನಾಟಕದಷ್ಟೇ ರಂಗನಾಥ್ ಬುಕ್ ಅನ್ನ ಓದಿ ಮತ್ತೆ ಬೇರೆ ಜಿಯೋಗ್ರಫಿಗೆ NCERT ಮಾತ್ರ ಓದಿರ್ತೀರಿ. ಏನು ಓದಿರ್ತೀರಿ ಅದಕ್ಕೆ ಸ್ಟಿಕ್ಟ್ ಆಗಿ 2-3 ಬುಕ್ ಚೇಂಜ್ ಆಗ್ಬಾರ್ದು. ಪದೇ ರಿವಿಷನ್ಗಳನ್ನ ಮಾಡಿ. ಈಗ ಏನು ಕ್ವಶನ್ ಸಾಲ್ವ್ ಮಾಡಿರ್ತಾರಲ್ಲ ಅದ್ರ ಕೀ ಆನ್ಸರ್ ಕೊಟ್ಟಿರ್ತಾರಲ್ಲ ಅದನ್ನು ಸ್ವಲ್ಪ ಅಲ್ಲಿ ಏನೇನು ಪಾಯಿಂಟ್ ಇದೆ, ಇಂಪಾರ್ಟೆಂಟ್ ಪಾಯಿಂಟ್ ಅನ್ನು ನೋಟ್ ಡೌನ್ ಮಾಡ್ಕೊಳ್ಳಿ. ಈ ಟೆಸ್ಟ್ ಸೀರೀಸ್ ನಡೆಸಿರ್ತಾರೆ, ಎಕ್ಸ್ಪ್ಲನೇಷನ್ ಇರುತ್ತಲ್ಲ, ಆ ಎಕ್ಸ್ಪ್ಲನೇಷನ್ ಇಂಪಾರ್ಟೆಂಟ್ ಪಾಯಿಂಟ್ ಬೇಸಿಕ್ ಸಬ್ಜೆಕ್ಟ್ಗಳ ಬಗ್ಗೆ ಮಾಡ್ಕೊಳ್ಳಿ. ಕರೆಂಟ್ ಅಫೇರ್ಸ್ ಬಗ್ಗೆ ಇನ್ ಡೀಟೇಲ್ ಆಗಿ ಎಷ್ಟೇ ಮಾಡಿದ್ರು ಕೂಡ ಅಲ್ಲಿ ಮಿಸ್ ಹೊಡಿತಾ ಇರ್ತದೆ. ಅದಕ್ಕೆ ನೀವು ಪೇಪರ್ 2 ಹೆಚ್ಚಿಗೆ ಸ್ಕೋರ್ ಮಾಡೋಕೆ ಕರ್ನಾಟಕ ಕರೆಂಟ್ ಅಫೇರ್ಸ್ ಚೆನ್ನಾಗಿ ನೋಡ್ಕೊಳ್ಳಿ. ಒಂದು 2 ಇನ್ಸ್ಟಿಟ್ಯೂಷನ್ ಅದು ಪಕ್ಕಾ ನೋಡ್ಲೇಬೇಕು ನೀವು. ಕರ್ನಾಟಕ ಕರೆಂಟ್ ಅಫೇರ್ಸ್ 2 ಇನ್ಸ್ಟಿಟ್ಯೂಷನ್ ಕಂಪೈಲ್ಡ್ ನೋಟ್ಸ್ ಸಿಗುತ್ತಲ್ಲ ಅದನ್ನ ರಿವಿಷನ್ ಜಾಸ್ತಿ ಮಾಡಿ. ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಟೆಸ್ಟ್ಗಳನ್ನ ನೋಡ್ಕೊಳ್ಳಿ. ಆ ಜೆರಾಕ್ಸ್ ಶಾಪ್ ಅಲ್ಲಿ ತಗೊಳ್ಳಿ, ಅಥವಾ ನಿಮ್ಮ ಇದರಲ್ಲಿ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ, ವಾಟ್ಸಪ್ ಅಲ್ಲಿ ನಿಮಗೆ ಸಿಗ್ತಾ ಇರ್ತದೆ. ಟೆಲಿಗ್ರಾಮ್ ಬ್ಯಾನ್ ಅಂತಿದ್ರೆ ಅಟ್ಲೀಸ್ಟ್ ವಾಟ್ಸಪ್ ಅಲ್ಲಾದ್ರೂ ಕೂಡ ಇದು ಬರುತ್ತೆ. ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ ಅದು ಟೆಲಿಗ್ರಾಮ್ ಬ್ಯಾನ್ ಅನ್ನುವಂಥದ್ದು. ಎಲ್ಲಿ ಸಿಗುತ್ತೆ ಅದನ್ನ ತಗೊಂಡು ಆದಷ್ಟು ನಿಮ್ಮ ಅಭ್ಯಾಸದ ಕಡೆ ಗಮನ ಕೊಡಿ. ಅನ್ನೆಸೆಸರಿ ಟೈಮ್ ವೇಸ್ಟ್ ಮಾಡೋದು ತುಂಬಾ ಜನ ಮಾಡ್ತಾ ಇದ್ರಿ. ಎಷ್ಟೊಂದು ಹಿಸ್ಟ್ರಿ ಕ್ರಿಯೇಟ್ ಆದಂಗೆ ಸ್ನೇಹಿತರೆ. ಮತ್ತೆ ಎಕ್ಸಾಮ್, ಮತ್ತೊಂದು ಜೀವ ಅವಕಾಶ ನಿಮಗೆ, ಮತ್ತೊಂದು ಪುನರ್ಜನ್ಮ ಅಂದಂಗೆನೆ. ಈ KS ಅನ್ನ ಕನಸು ಕಂಡವ್ರಿಗೆ ಅರ್ಥ ಆಗ್ತದೆ ಇದು ಎಷ್ಟ್ರದ್ದು ಹೀಟ್ ಇದೆ ಇದ್ರದ್ದು ಅಂತ ಅಲ್ವಾ. ಅದ್ರ ತಕ್ಕಂಗೆ ಮತ್ತೊಂದು ಅವಕಾಶ ಸಿಕ್ಕಾಗ ನೀವು ಅದನ್ನು ಯೂಸ್ ಮಾಡ್ಲಿಲ್ಲ ಅಂದ್ರೆ ವೇಸ್ಟ್ ಅಲ್ವಾ. ಈಗ ಯಾವ್ದೊಬ್ಬ ನಿಮ್ಮ ಫೇಮಸ್ ಕ್ರಿಕೆಟರ್ ಇರ್ತಾರೆ, ಫೇವ್ರೇಟ್ ಇರ್ತಾರೆ, ಅವರು ಒಂದ್ಸಲ ಜೀವದಾನ ಸಿಗುತ್ತೆ ಅವ್ರಿಗೆ. ಈಜಿ ಕ್ಯಾಚ್ ಇರೋದನ್ನ ಬಿಡ್ತಾರೆ. ಅವಾಗ ಮತ್ತೆ ಇನ್ನೊಂದ್ಸಲ ಔಟ್ ಆದ್ರೆ ಎಷ್ಟು ಬೈತೀರಿ ಅಲ್ವಾ. ಮತ್ತೊಬ್ಬರಿಗೆ ಆದ್ರೆ ಬೈಯಕ್ಕಾದ್ರೆ ರೆಡಿ, ಬಟ್ ನೀವು ಓದಿ ಅಂತಂದ್ರೆ ನೀವು ಸೇಮ್ ಅದೇ ಮಿಸ್ಟೇಕ್ ಮಾಡ್ತಾರೆ. ನಿಮ್ನ ಎಷ್ಟು ಜನ ಬೈತಿರ್ತಾರೆ. ಬೇಯಕ್ಕೆ ಯಾರಿಗೂ ಟೈಮ್ ಇಲ್ಲ ಸ್ನೇಹಿತರು. ತುಂಬಾ ಫೇಮಸ್ ವ್ಯಕ್ತಿ ಅಂತೇಳಿ ಅವ್ರಿಗೆ ಬೈದ್ರು ಅಷ್ಟೇ, ಬಿಟ್ರು ಅಷ್ಟೇ. ಅವ್ರು ತುಂಬಾ ಶ್ರೀಮಂತ ಆಗ್ತಾ ಹೋಗ್ತಾರೆ ಕ್ರಿಕೆಟರು. ನಿಮ್ಮ ಜೀವನದಲ್ಲಿ ನೀವು ಹಿಂದೆ ಉಳಿತೀರಿ, ಆ ಥರ ಮಾಡಕ್ ಹೋಗ್ಬಾರ್ದು. ಅದನ್ನ ಅರ್ಥ ಮಾಡ್ಕೊಳ್ಳಿ. ಕಷ್ಟಪಟ್ಟು ಫಸ್ಟ್ ನಿಮ್ದು ನೀವು ಜೀವನವನ್ನ ನೋಡ್ಕೊಳ್ಳಿ, ನೀಟಾಗಿ ಓದಿ. ಅದೇ ಸಬ್ಜೆಕ್ಟ್ಗಳು ರಿಪೀಟ್ ರಿವಿಷನ್ ಆಗಬೇಕು. ಹಿಸ್ಟ್ರಿಗೆ ಏನು ಓದಿರ್ತೀರಿ, ಕರ್ನಾಟಕ ಹಿಸ್ಟ್ರಿಗೆ ಒಂದು ಬುಕ್ ಓದಿರ್ತೀರಿ, ಅದನ್ನೇ ರಿಪೀಟ್ ಮಾಡಿ. ವಾಪಸ್ ಮತ್ತೊಂದು ಬುಕ್ ಸಿಕ್ತು ಅಂತ ಮತ್ತೆ ಅದನ್ನ ಓದೋದು, ಅದು ತುಂಬಾ ದಡ್ತನ ಅದು.
ಪದೇ 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 ಬುಕ್ಗಳನ್ನ ಚೇಂಜ್ ಮಾಡೋದು ಒಂದೇ ಇರಲಿ ಅದನ್ನೇ ರಿವಿಷನ್ ಇರಲಿ, ನಿಮಗೆ ಸಿಕ್ಕಿದ್ದೇ ಇರಲಿ, ಇನ್ನೂ ಒಂದು ಚೆನ್ನಾಗಿದೆ ಅಂತ ಬಂದೇ ಬರ್ತಾವೆ. ಯಾಕಂದ್ರೆ ಕೋಚಿಂಗ್ ಇನ್ಸ್ಟಿಟ್ಯೂಷನ್ಗಳು ಏನ್ ಮಾಡ್ತಾವೆ, ಅವ್ರ ನೋಟ್ಸ್ ಸೇಲ್ ಆಗಲಿ, ನಮ್ಮ ಕೋಚಿಂಗ್ ಇಂಪಾರ್ಟೆಂಟ್ ಆಗಲಿ, ನಾನ್ ಇಂಪಾರ್ಟೆಂಟ್ ಅಂತ ಆ ಸ್ವಾರ್ಥದಲ್ಲಿ ಇರ್ತದೆ. ಎಲ್ಲರಿಗೂ ಇರುವಂತದ್ದೇ ಅದು ಸ್ವಾರ್ಥ. ಬಟ್ ಆ ಸ್ವಾರ್ಥ ನೀವು ಬಲಿ ಆಗ್ಬಾರ್ದಲ್ವಾ. ಅವ್ರೊಂದ್ ಬಿಡ್ತಾರೆ ಚೆನ್ನಾಗಿದೆ ಅಂತ, ಇವ್ರೊಂದ್ ಬಿಡ್ತಾರೆ, ಅವೆಲ್ಲ ಬೇಡ. ನಿಮ್ದು ಹಳೇದು ಏನೇನಿದೆ ಅದ್ ಬೇಸಿಕ್ಸ್ ಅನ್ನ ಓದಿ. ಅಂತವ್ರು ಬೇಕಾಗಿದೆ. ಕೋಚಿಂಗ್ ಸೆಂಟರ್ ವಿರುದ್ಧನೇ ಕ್ವಶನ್ ಪೇಪರ್ ತೆಗಿತಾ ಇದಾರೆ, ಅರ್ಥ ಮಾಡ್ಕೊಳ್ಳಿ. ಕೋಚಿಂಗ್ ಸೆಂಟರ್ ಯಾರು ಕೋಚಿಂಗ್ ತೊಂದ್ರೆ ಅವ್ರಿಗೆ ಹೆಲ್ಪ್ ಆಗ್ಬಾರ್ದು ಅನ್ನೋದಕ್ಕೋಸ್ಕರ ಉದ್ದೇಶಕ್ಕೇನೆ ಈ ತರ ಟಫ್ ಆಗಿ ಬರ್ತಾ ಇರ್ತದೆ. ಯಾರು ಬೇಸಿಕ್ ಸ್ಟ್ರಾಂಗ್ ಇರ್ತದೆ ಅವ್ರು ಮಾತ್ರ ಆಗೋದು. ಕೋಚಿಂಗ್ ಅಲ್ಲಿ ಏನ್ ಮಾಡ್ತಾರೆ, ಮೇಲ್ಮೇಲಿಂದ ಹೇಳಿ ನಾವು ಮುಗಿಸಿದೀವಿ ಅಂತೇಳಿ ದುಡ್ಡು ತೊಗೊಂಡು ಮುಗಿಸಿ ಬಿಡುವಂತದ್ದು. ಅವ್ರದ್ದು ತಪ್ಪಲ್ಲ, ಯಾಕಂದ್ರೆ ಅವ್ರ ಜೀವನ ಇರ್ತದೆ, ಅವ್ರ ಜೀವನ ನಡೆಸ್ತಾ ಇರ್ತಾರೆ. ಬಟ್ ನೀವು ಅದರಲ್ಲಿ ಅಲ್ಲಿ ಭಾಗಿಯಾಗ್ಬೇಕಾ ಬೇಡ ಅನ್ನೋದು ನೀವು ಡಿಸೈಡ್ ಮಾಡ್ಕೋಬೇಕು. ಯಾಕಂದ್ರೆ ಅವ್ರದ್ದು ಅದೊಂದು ಜೀವನ ಅಲ್ಲ, ಆ ಜೀವನ ಕಟ್ಕೋಬೇಕಂತ ಕನಸು ಕಟ್ಕೊಂಡು ಬಂದಿರ್ತಾರೆ ಅವರು ಕೂಡ. ಯಾಕಂದ್ರೆ ಯಾವುದೇ ಎಕ್ಸಾಮ್ ಆಗಿರಲ್ಲ, ಅಥವಾ ಈ ಟೀಚಿಂಗೇ ಇಷ್ಟಪಟ್ಟು ಅಲ್ಲಿ ಟೀಚಿಂಗೇ ಇಷ್ಟ ನನಗೆ, ಎಕ್ಸಾಮ್ ಜಾಬ್ ಆಗಿದ್ರು ಕೂಡ ಜಾಬ್ ಅನ್ನ ಬಿಟ್ಟು ಎಷ್ಟೋ ಜನ ಟೀಚ್ ಮಾಡೋರು ಕೂಡ ಇದ್ದಾರೆ. ಯಾಕಂದ್ರೆ ಅವ್ರಿಗೆ ಅದು ತುಂಬಾ ಇಷ್ಟವಾದ ಒಂದು ವೃತ್ತಿ ಅಂತ ಕನ್ಸಿಡರ್ ಮಾಡಿರ್ತಾರೆ. ಸೊ ಅವ್ರ ಜೀವನ ನಡೆಸಕ್ಕೆ ಅವರೊಂದು ಏನೋ ಬುಕ್ಗಳು ತುಂಬಾ ಬಿಡ್ತಾ ಇರ್ತಾರೆ. ಎಲ್ಲವನ್ನೂ ನೀವು ನೋಡ್ತಾ ಕೂತ್ಕೊಂಡ್ರೆ ಮುಗಿದ ಕತೆ, ನೀವು ಹಿಂದೆ ಉಳಿದು ಬಿಡ್ತೀರಿ. ಸೊ ಆ ತರ ಆಗ್ಬಾರ್ದು. ಪರ್ಫೆಕ್ಟ್ ಆಗಿ ಓದಿ ಸ್ನೇಹಿತರೆ. ಸ್ಟಡೀಸ್ ಇರಲಿ. ಮತ್ತೆ ಮತ್ತೆ ನಾವು ವಾರ ವಾರ ಈ ತರ ವಿಡಿಯೋ ಮಾಡ್ತಾ ಹೋಗ್ತೀನಿ. ಮೋಟಿವೇಶನ್ ಇರುತ್ತೆ. ಬಟ್ ಅದ್ರ ತಕ್ಕಂಗೆ ನಾನು ಕ್ವಶನ್ಸ್ ಗಳನ್ನ ಕೂಡ ಮಾಡ್ತಾ ಇದ್ದೀನಿ. ಯಾವುದು, ಇಲ್ಲಿ PSI ಎಕ್ಸ್ಪ್ರೆಸ್ ಅಂತ ಒಂದು ಇಂಡಿಯನ್ ಪಾಲಿಟಿ ಕ್ವಶನ್ಸ್ ಗಳನ್ನ ಎಲ್ಲ ಆಲ್ರೆಡಿ ಯೂಟ್ಯೂಬ್ ಅಲ್ಲಿ ಫ್ರೀ ಆಗಿ ನಿಮಗೆ ಸಾಲ್ವ್ ಆಗ್ತಾ ಇದೆ. ಅವೆಲ್ಲ ಕ್ವಶನ್ ನೋಡಿ, ಸೇಮ್ ಅಲ್ಲಿ ಚರ್ಚೆ ಮಾಡಿರುವಂತ ಕ್ವಶನ್ಗಳೇ ಪಕ್ಕಾ ರಿಪೀಟ್ ಆಗ್ತಾವೆ ನೋಡಿ ಬೇಕಾರೆ. ಪಾಲಿಟಿಯಲ್ಲಿ ಏನಿದೆ, ಒಂದು ಕಂಟೆಂಟ್ ಕಂಪ್ಲೀಟ್ ಆಗಿ ನೀವು ಕಂಪ್ಲೀಟ್ ಮಾಡಿದ್ರೆ ಅದೇನು ಉಳಿದೆ ಅಲ್ಲ, ನಿಮ್ಗೆ ಏನು ಉಳಿತದೆ ಸಬ್ಜೆಕ್ಟ್. ನೀಟಾಗಿ ಎಲ್ಲಾ ಕಾನ್ಸೆಪ್ಟ್ ನೀಟಾಗಿ ತಿಳ್ಕೊಂಡ್ರೆ ಏನ್ ಬೇಕಾದಂಗೆ ಕೇಳಿ ಎಲಿಮಿನೇಷನ್ ಮೆಥಡ್ ಮೂಲಕ ಆದ್ರೆ ನೀವು ಸರಿ ಮಾಡ್ಬೋದು. ಬೇಸಿಕ್ಸ್ ಅನ್ನ ಸ್ಟ್ರಾಂಗ್ ಮಾಡ್ಕೊಳ್ಳಿ, ಮತ್ತೆ ರಿವಿಷನ್ ಮಾಡ್ಕೊಳ್ಳಿ. ಸೈನ್ಸ್ ಅಂಡ್ ಟೆಕ್ನಾಲಜಿಗಂತೂ ಏನ್ ಮಾಡ್ತಾ ಇದ್ರಿ ನೀವು, ಸೈನ್ಸ್ ಅಂಡ್ ಟೆಕ್ನಾಲಜಿ ಜಸ್ಟ್ ಸ್ವಲ್ಪ ಕರೆಂಟ್ ಅಫೇರ್ಸ್ ಅಂಡ್ ಯಾವ್ದಾದ್ರು ಲೂಸೆಂಟ್ ಟೈಪ್ GK ಟೈಪ್ ಕ್ವಶನ್ಸ್ ಇರ್ತಲ್ಲ ಅದನ್ನ, ಅಥವಾ ಯಾವ್ದೋ ಒಂದು ಮೆಟೀರಿಯಲ್ ಅಷ್ಟು ನೋಡಿ ಮುಗಿಸ್ಬಿಡ್ಬೇಕಷ್ಟೇ. ಮತ್ತೆ ಸಿಕ್ತು ಇನ್ನೊಂದು ಸೈನ್ಸ್ ಅಂಡ್ ಟೆಕ್ನಾಲಜಿ, ಆ ಇನ್ಸ್ಟಿಟ್ಯೂಷನ್ ಈ ಇನ್ಸ್ಟಿಟ್ಯೂಷನ್ ಎಲ್ಲ ತಗೊಂಡು ಹೋಗ್ಬಾರ್ದು. ನ್ಯಾಷನಲ್ ಇಂಟರ್ನ್ಯಾಷನಲ್ ಇಶ್ಯೂಸ್ ಬೇಕಾ, ಅದು ಕೂಡ 2 ಕೋಚಿಂಗ್ ಇನ್ಸ್ಟಿಟ್ಯೂಷನ್ ಅಂತ ಯಾವ್ದಾದ್ರು 2 ಕೋಚಿಂಗ್ ತಗೊಳ್ಳಿ. ಒಂದು ಯಾಕಂದ್ರೆ ರಿವಿಷನ್ ಕೂಡ ಆಗುತ್ತೆ, 2ಕ್ಕಿಂತ ಜಾಸ್ತಿ ಬೇಡ, 2ಅನ್ನ ರಿವಿಷನ್ ಮಾಡಿ. ಕರ್ನಾಟಕ ಕರೆಂಟ್ ಅಫೇರ್ಸ್ 2 ಕೋಚಿಂಗ್ ತಗೊಳ್ಳಿ. ಬೇಕಾದ್ರೆ ಈ ನಮ್ಮ ಸಮರಿ ಇರ್ತದಲ್ಲ, ಈ ಕರ್ನಾಟಕ ಎಕನಾಮಿಕ್ಸ್ ಸಮರಿ ರಿಲೇಟೆಡ್ ಅದ್ರ ಬಗ್ಗೆ ಡೀಟೇಲ್ ಆಗಿ ಏನ್ ಕೊಟ್ಟಿದ್ದಾರೆ ಆ ವಿಡಿಯೋಗಳು, ಅಥವಾ ಅದರ ಸಮರಿ, ಅದು ಕೂಡ ಒಂದು 2 ಕೋಚಿಂಗ್ ಸೆಂಟರ್ ಇದ್ದು ನೋಡಿ. ಏನ್ 200-300 ಪೇಜ್ ಇರ್ತದೆ, ಓದಕ್ಕಾಗಲ್ವಾ, 2 ದಿನದಲ್ಲಿ ಮುಗಿಸ್ಕೊಡ್ಬೋದು 200 ಪೇಜ್ ಅಂದ್ರೆ ಅಲ್ವಾ. ಆಲ್ರೆಡಿ ಓದಿರ್ತೀರಿ, ಅದನ್ನ ರಿವಿಷನ್ ಮಾಡ್ಕೊಳ್ಳಿ. ಈ ತರ ಕಂಪ್ಲೀಟ್ ಆಗಿ ಕವರ್ ಮಾಡ್ತಾ ಹೋಗಿ. ಜಾಗ್ರಫಿಯನ್ನ ಇನ್ ಡೆಪ್ತ್ ಆಗಿ ಕೇಳ್ತಾ ಇದಾರೆ, ಹಾಗಂತ ಪೂರ್ತಿ PhD ಮಾಡಕ್ ಹೋಗ್ಬೇಡಿ ಜಾಗ್ರಫಿಯಲ್ಲಿ. ಮೆಂಟಲ್ ಎಬಿಲಿಟಿ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ. ಆ ಕ್ವಶನ್ ತುಂಬಾ ಈಸಿನೇ ಇದ್ವು. ಒಂದು 4-5 ಕ್ವಶನ್ ಅಷ್ಟೇ ಮೆಂಟಲ್ ಎಬಿಲಿಟಿ ಟಫ್ ಇತ್ತದು. ಪ್ರಾಬಬಿಲಿಟಿ ಮತ್ತು ಪರ್ಮಿಟೇಷನ್ ಕಾಂಬಿನೇಷನ್ ಟಫ್ ಇತ್ತು, ಅದನ್ನ ಕೈ ಬಿಟ್ಬಿಡಿ. ಅದನ್ನ ಯಾರು ಮಾಡಂತಾರೆ ನಿಮಗೆ. ಅದನ್ನ ಬಿಟ್ಟು ಮಿಕ್ಕಿದ್ದಾದ್ರೂ ಈಜಿ ಇತ್ತಲ್ವಾ, ತುಂಬಾ ಈಜಿ ಇದ್ವು ಅವೆಲ್ಲ. ಮಿಕ್ಕಿದ್ದು ಆರಾಮ್ ನೀವು ಅಲ್ಲೇ ಹೋಗಿ, ಯಾವ ಫಾರ್ಮುಲಾನೇ ಇಲ್ಲಾರ್ದೆ ಅಲ್ಲೇ ಹೋಗಿ ಟ್ರಯಲ್ ಅಂಡ್ ಎರರ್ ಮೆಥಡ್ ಅಲ್ಲೇ ಮಾಡಬಹುದು. ಆಪ್ಷನ್ ಕೊಟ್ಟಿದಾರಲ್ಲ, ಆಪ್ಷನ್ ಅಲ್ಲಿ ಈ ಆಪ್ಷನ್ ಹಾಕಿದ್ರೆ ಏನಾಗುತ್ತೆ ಅಂತ ಟ್ರಯಲ್ ಮಾಡಲೇ ಮಾಡಬಹುದು. ನೀವು ಪ್ಯಾಸೇಜ್ ಅನ್ನ ಚೆನ್ನಾಗಿ ಓದೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಅದನ್ನು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಸ್ನೇಹಿತರೆ. ಏನೇನೋ ಆನ್ಸರ್ ಮಾಡಿದ್ದಾರೆ ಸಾಕಷ್ಟು ಜನಕ್ಕೆ, ನಾನು ವಾಟ್ಸ್ಆಪ್ ಮೂಲಕ ತಗೊಂಡು, ನೀವು ಏನ್ ಆನ್ಸರ್ ಹಾಕಿದ್ರೆ ನಂಗೆ ವಾಟ್ಸ್ಆಪ್ ಮಾಡಿ ಕಳಿಸಿ ಅಂದ್ರೆ, ಅಲ್ಲಿ ಪ್ಯಾಸೇಜ್ ಅಲ್ಲಿ ಕೇಳಿರೋದು ಒಂದು, ಇವರು ಒಂದು ಬೇರೆ ಅರ್ಥ ಮಾಡ್ಕೊಂತಾರೆ. ಅಲ್ಲಿ ನಿಮ್ಮ ಮೆಂಟಲ್ ಅಪ್ಟಿಟ್ಯೂಡ್ ಗೊತ್ತಾಗ್ತದೆ, IQ ಗೊತ್ತಾಗ್ತದೆ ಅಲ್ಲಿ. ಅದಕ್ಕೋಸ್ಕರ ಇಟ್ಟಿದ್ದಾರೆ ಅದನ್ನ. ಅವ್ರು ಕೇಳ್ತಾ ಇರೋದೇನೋ ನೀವು ಬೇರೆನೇ ಇಮ್ಯಾಜಿನ್ ಮಾಡ್ತಾ ಇದ್ರೆ, ಆ ತರ ಆಗ್ಬಾರ್ದು. ಅದನ್ನು ಪ್ರಾಕ್ಟೀಸ್ ಮಾಡಿ. ಈಸಿಯಾಗಿ ಸಿಗುವಂತ ಕ್ವಶನ್ಸ್ಗಳು. ಪೇಪರ್ 2 ಅಲ್ಲಿ ಚೆನ್ನಾಗಿ ಸ್ಕೋರ್ ಮಾಡೋದಕ್ಕೆ ಪ್ರಯತ್ನ ಮಾಡಿ, ಜಾಸ್ತಿ ಅವಕಾಶ ಇದೆ. ಪೇಪರ್ 1 ಅಲ್ಲಿ ಲಾಸ್ಟ್ ಪೇಪರ್ ಅಲ್ಲಿ ಎಲ್ಲ 60 ಹೇಳಿದ್ನಲ್ಲ, ಪೇಪರ್ 1 ಅಲ್ಲಿ 60, ಪೇಪರ್ 2 ಅಲ್ಲಿ 60 ಕೂಡ ಸಾಕಷ್ಟು ಜನ ಮಾಡಿದ್ದಾರೆ. ಇದಕ್ಕಿಂತ ಜಾಸ್ತಿ ಕೂಡ ಮಾಡಿದ್ದಾರೆ. ಪೇಪರ್ 2 ಅಲ್ಲಿ 60 ಮಾಡಿ, ಪೇಪರ್ 2 ಅಲ್ಲಿ 80 ಕೂಡ ಸಾಕಷ್ಟು ಸ್ಟೂಡೆಂಟ್ ಮಾಡಿದ್ದಾರೆ. ಅದಕ್ಕೆ ನೀವು ಪೇಪರ್ 1 ಅಲ್ಲಿ ಲಾಸ್ಟ್ ಇದರಲ್ಲಿ ಮಿನಿಮಮ್ 50 ತಗೋಬೇಕಾಗಿತ್ತು. ಟಫ್ ಇತ್ತು, ತಪ್ಪಿತ್ತು, ಅದೇನೇ ಇರಲಿ, ಒಂದು 50 ಆದ್ರೂ ಮಾಡ್ಕೋಬಹುದಾಗಿತ್ತು. ಪೇಪರ್ 2 ಅಲ್ಲಿ ನೀವು ಒಂದು 70 ಆದ್ರೂ ಪಕ್ಕಾ ಮಾಡ್ಕೋಬಹುದಾಗಿತ್ತು. ಅದಾಗಿಲ್ಲ ಅಂದ್ರೆ ಅದ್ರ ತಕ್ಕಂಗೆ ಸ್ವಲ್ಪ ಇಂಪ್ರೂವ್ ಮಾಡೋದಕ್ಕೆ ಮಾಡಿ. ಕ್ವಶನ್ ನಿಜವಾಗ್ಲೂ ತಪ್ಪಾಗಿತ್ತು ಮತ್ತು ಟಫ್ ಆಗಿ ಕೂಡ ಇತ್ತು. ಎಷ್ಟೋ ತಪ್ಪುಗಳಿತ್ತು, ಅದು ಬಿಟ್ಟುನು ಕೂಡ ಒಂದು 50 ಆದ್ರೂ ಈ ತರ ಮಾಡಬೇಕಾಗಿತ್ತು. ಮುಂದಿನ ಹಾದಿ ಬಗ್ಗೆ ಯೋಚನೆ ಮಾಡಿ. ಆ ಪೇಪರ್ ಅನ್ನ ಬೈಯೋದು ಬೇಡ, ಬೈಯೋದು ಮುಗಿದಾಗಿದೆ, ಎಕ್ಸಾಮ್ ಕೂಡ ಆಗಿದೆ. ಅದರ ತಕ್ಕಂಗೆ ಕಷ್ಟಪಟ್ಟು ನೀಟಾಗಿ ಓದಿ ಸ್ನೇಹಿತರೆ. ನಿಮ್ಗೆ ಹೆಲ್ಪ್ ಮಾಡಕ್ ಅವ್ರು ಬರ್ತಾರೆ, ಇವ್ರು ಬರ್ತಾರೆ, ಯಾರು ಇರಲ್ಲ. ನಿಮ್ಗೆ ನೀವೇ ಹೆಲ್ಪ್ ಮಾಡ್ಕೋಬೇಕು. ಹೆಲ್ಪ್ ಹೇಗ್ ಮಾಡ್ಕೊಂತೀರಿ, ನಿಮ್ಮ ಪ್ರತಿಯೊಂದು ಏನಿರುತ್ತದೆ ನಿಮ್ಮ ಸ್ಟ್ಯಾಂಡರ್ಡ್ ಅನ್ನ ಅಪ್ಗ್ರೇಡ್ ಮಾಡ್ತಾ ಹೋಗ್ಬೇಕು. ಆಲ್ರೆಡಿ ಇರುವಂತ ನಾಲೆಜ್ ಎವ್ರಿ ಡೇ ನೀವು ಲೈಟ್ ಆಫ್ ಮಾಡಿ ಸ್ವಿಚ್ ಆಫ್ ಮಾಡಿ ಮಲ್ಕೋಬೇಕಾದಾಗ ನಿಮಗೆ ಅವತ್ತಿನ ದಿನ ನನ್ನ ನಾಲೆಜ್ ಸ್ವಲ್ಪ ಇನ್ಕ್ರೀಸ್ ಆಗಿದೆ ಅನ್ನುವಂತ ಭರವಸೆ ಬಂದಿರಬೇಕು. ಬಂದಿಲ್ಲ ಅಂದ್ರೆ ಆ ತರ ಯಾರಾದ್ರೂ ಫ್ರೆಂಡ್ಸ್ ಟೈಮ್ ವೇಸ್ಟ್ ಮಾಡೋರು ಇದ್ರೆ ಅವ್ರನ್ನ ಕೈ ಬಿಡಿ, ಡಿಲೀಟ್ ಮಾಡಿಬಿಡಿ ಅವ್ರನ್ನ. ಅನ್ನೆಸರಿ ಬರೀ ಅವ್ರ ನೆಗೆಟಿವ್ ಗಳನ್ನ ಹೇಳ್ತಾ ಇರ್ತಾರೆ, ಅದು ಹಂಗೆ ಇದು ಹಿಂಗೆ, ಅಥವಾ ಎಕ್ಸಾಮ್ ಪಾಸ್ ಆಗಲ್ಲ, ಅದು ಆಗಲ್ಲ, ಇದಾಗಲ್ಲ. ಏನಿಲ್ಲ, ಕಷ್ಟಪಟ್ಟು ನೀಟಾಗಿ ಮಾಡದಂತವ್ರು ತುಂಬಾ ಒಳ್ಳೆ ಅಧಿಕಾರಿಗಳಾಗಿ ಅಧಿಕಾರವನ್ನ ನಡೆಸ್ತಾ ಇದ್ದಾರೆ. ಬಟ್ ಕಷ್ಟಪಡೋದಕ್ಕೆ ಫಸ್ಟ್ ಕಲಿಬೇಕಲ್ವಾ. ಮುಂದೆ ನಿಮಗೆ ಚೆನ್ನಾಗಿ ಅಧಿಕಾರಿಗಳಾಗಿ ಒಳ್ಳೆ ಕೆಲಸ ಮಾಡೇ ಮಾಡ್ತೀರಿ ಮುಂದೆ. ಬಟ್ ಈಗ ಕಷ್ಟಪಡ್ಲಿಲ್ಲ ಅಂದ್ರೆ ಅವಾಗ ಏನ್ ಮಾಡ್ತೀರಿ. ಅವಾಗಲೂ ಕೂಡ ಅಧಿಕಾರಿಗಳಾದ್ಮೇಲೆ ತುಂಬಾ ಅವರ್ಸ್, ಒಂದ್ ದಿನಕ್ಕೆ ಕೆಲವೊಂದ್ಸಲ 12ರಿಂದ 15 ಗಂಟೆ ಕೂಡ ಕೆಲಸ ಮಾಡಕ್ಕೆ, ಎವ್ರಿ ಡೇ ಅಲ್ಲ, ಕೆಲವೊಂದು ಸಂದರ್ಭದಲ್ಲಿ ತುಂಬಾ ಇಂಪಾರ್ಟೆಂಟ್ 12ರಿಂದ 15 ಅವರ್ಸ್ ಕೂಡ ಕೆಲಸ ಮಾಡ್ಬೇಕಾಗ್ತದೆ.
ಇವಾಗಲೇ ನೀವು ಇದನ್ನ ಪ್ರಾಕ್ಟೀಸ್ ಮಾಡಿ ಚೆನ್ನಾಗಿ ಓದಿದ್ರೆ ಅವಾಗ ನೀವು ಅಧಿಕಾರಿ ಆಗೇ ಬಿಡ್ತೀರಲ್ಲ. ಈಗ ಓದಲೇ ಇಲ್ಲ ಅಂದ್ರೆ ಆಗೋದು ಕಷ್ಟ. ಅದಕ್ಕೆ ನೀಟಾಗಿ ಓದಿ. ಈ ಥರ ಪ್ರತಿ ಪದೇ ನಾನು ವಿಡಿಯೋಗಳನ್ನು ಮಾಡ್ತೀನಿ. ಪಾಲಿಟಿಯನ್ನು ಹೇಗೆ ಓದಬೇಕು, ಎಕನಾಮಿ ಹೇಗೆ, ಹಿಸ್ಟ್ರಿ, ಜಾಗ್ರಫಿ ಆ ಥರ ಒಂದೊಂದು ಮತ್ತೆ ಬಿಡ್ತಾ ಇರ್ತೀನಿ. ಈ ವಿಡಿಯೋ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸ್ತಾ ಹೋಗಿ ಸ್ನೇಹಿತರೆ. ರೈಟ್, ಸಂಗಟಿ ಸರ್ ಅಕಾಡೆಮಿ ಅನ್ನುವಂಥದ್ದು ಟೆಲಿಗ್ರಾಮ್ ಚಾನಲ್, ವಾಟ್ಸಪ್ ಚಾನಲ್ ಆ್ಯಂಡ್ ಸಂಗಟಿ ಸರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಕೂಡ ಇದೆ. ಅಲ್ಲಿ PSI ಎಕ್ಸ್ಪ್ರೆಸ್ ಅಂತ ಸಾಕಷ್ಟು ವಿಡಿಯೋಗಳನ್ನು ನಾನು ಬಿಟ್ಟಿದ್ದೀನಿ. ಅದನ್ನ ನೀವು ಒಂದ್ಸಲ ಮುಗಿಸಿದ್ರೆ ಪಾಲಿಟಿ ಕಂಪ್ಲೀಟ್ ಆಗುತ್ತೆ. ಇದಾದ್ಮೇಲೆ ಎಕನಾಮಿ ಕೂಡ ಮಾಡ್ತೀನಿ. ಅದಾದ ನಂತರ KS ಗೋಸ್ಕರನೇ ಈ ಬೇರೆ ರೀತಿ ಈಗ ಜಾಗ್ರಫಿ ಆಗಿರಲಿ, ಹಿಸ್ಟ್ರಿ ಆಗಿರಲಿ, ಆದ ರೀತಿ ಕ್ವಶನ್ ಆನ್ಸರ್ ಮೂಲಕ ಫಾಸ್ಟ್ ಆಗಿ ಒಂದ್ಸಲ ನೋಡ್ಕೊಂಡು ಹೋಗೋಣ. ಅವೆಲ್ಲವನ್ನು ಮಾಡ್ತಾ ಹೋಗೋಣ. ಬಟ್ ನೀವು ಹಾರ್ಡ್ ವರ್ಕಿಂಗ್ ಅನ್ನ ಕಲಿತಾ ಹೋಗಿ. ಓಕೆ, ಥ್ಯಾಂಕ್ ಯು ಸ್ನೇಹಿತರೆ. ಒಳ್ಳೇದಾಗ್ಲಿ. ಎಕ್ಸಾಮ್ ಆಗಿದೆ, ಹಿಸ್ಟ್ರಿ ಕ್ರಿಯೇಟ್ ಆಗಿದೆ. ನೀವು ಕೂಡ ಹಿಸ್ಟ್ರಿ ಕ್ರಿಯೇಟ್ ಆಗಬೇಕು. ನಿಮ್ಗೊಂದು ನೆನಪಿರ್ಬೇಕು, ಎಲ್ಲರಿಗೂ ನೆನಪಿರುತ್ತಿದ್ದು. ಈ ಥರ ಒಂದು ಎಕ್ಸಾಮ್ ಆದಾಗ ನಾನು ಫಸ್ಟ್ ಇದರಲ್ಲಿ ಆಗಿರಲಿಲ್ಲ, ಸ್ಕೋರ್ ಕಡಿಮೆ ಆಗಿತ್ತು, ಮತ್ತೆ 2 ತಿಂಗಳಲ್ಲಿ ಚೆನ್ನಾಗಿ ಓದಿದೆ, ನಾನು ಆಗಿಬಿಟ್ಟೆ ಅನ್ನೋಂಥ ನೀವು ಹೇಳಕ್ಕೆ ನಿಮಗೂ ಕಿಕ್ ಇರ್ತದೆ, ಕೇಳೋನಿಗೆ ಅವನಿಗೂ ಕಿಕ್ ಇರ್ತದೆ. ಇಲ್ಲಾಂದ್ರೆ ಜಸ್ಟ್ ಮಿಸ್ ಆದೆ ನಾನು ಅಂತಂದ್ರೆ ಅವಾಗ ನಿಮ್ಮ ಜೊತೆ ಅನ್ಬೋದವರು ನೀವು ಹೋದ್ಮೇಲೆ ಬರೀ ಇದೇ ಕತೆ ಹೇಳ್ತಾನ ಅವನಂತ ಈ ಥರ ಪಕ್ಕ ಅಂದೆ ಅಂತಾರೆ. ಜಸ್ಟ್ ಮಿಸ್ ಕತೆಗಳನ್ನ ಕೇಳಕ್ಕೆ ಯಾರಿಗೂ ಇಂಟ್ರೆಸ್ಟ್ ಇರಲ್ಲ. ನೀ ಅಧಿಕಾರಿ ಆಗಿದೆಯಾ ಇಲ್ಲ ಅಷ್ಟೇ. ಓಕೆ, ಆಗ್ಬೇಕಂದ್ರೆ ನೀಟಾಗಿ ಓದಬೇಕು. ಓದಿದ್ರೆ ಚಾನ್ಸ್ ಇದ್ದೇ ಇದೆ. ನೀವು ಓದ್ಬೇಕಂತಾನೆ ತಾನೇ ಬಂದು ಮತ್ತೆ ಡಿಸ್ಕಸ್ ಮಾಡೋದು. ಆಗ್ಲಿಲ್ಲ ಅಂದ್ರೆ ಹೆಂಗೆ? ಅದ ಮತ್ತೆ ಬರೋದಕ್ಕೆ ಯಾಕೆ? ಓದಕ್ ಬರಲೇಬಾರ್ದಲ್ವಾ? ಆಗ್ಲಿಲ್ಲ ಅಂತ ಅನ್ನೋದು ಆ ಥರ ಇರ್ತಾರೆ. ಇದೇ ಅಂತಂದ್ರೆ ನೀವು ಬಂದಿದ್ದೀರಿ ಇಲ್ಲಿ ಎಕ್ಸಾಮ್ ಇಲ್ಲೆಲ್ಲ ವಿಡಿಯೋ ಕೇಳ್ತಾ ಇದ್ರೆ ನೀವು ಎಕ್ಸಾಮ್ ಬಗ್ಗೆ ಇಂಟ್ರೆಸ್ಟ್ ಇದ್ದಾರೆ ಅಂದ್ರೆ ಅದಕ್ಕೆ ತಕ್ಕಂಗೆ ಓದಿ. ಅನ್ನೆಸರಿ ಟೈಮ್ ವೇಸ್ಟ್ ಮಾಡಬೇಡಿ. ನಿಮ್ಮ ಫ್ರೆಂಡ್ಸ್ ಯಾರು ವೇಸ್ಟ್ ಮಾಡೋರು ಇದ್ರೆ ಅವ್ರನ್ನ ಡಿಲೀಟ್ ಮಾಡಿ ಕೈ ಬೀಸಾಕಿ. ನಿಮ್ಮ ಮುಂದೆ ಅಧಿಕಾರ ಆದ್ಮೇಲೆ ಅವ್ರು ಬಂದೇ ಬರ್ತಾರೆ. ಹಿಂಗಂದ್ರೆ ಫ್ರೆಂಡ್ಸ್ ಮಿಸ್ ಆದ್ರೆ ಹೆಂಗೆ? ಅವೆಲ್ಲ ಯಾರು ಮಿಸ್ ಆಗಲ್ಲ. ನೀವು ಸಕ್ಸಸ್ ಆದ್ರೆ ಎಲ್ಲಾ ಫ್ರೆಂಡ್ಸ್ ಬರ್ತಾರೆ, ಫೇಲ್ಯೂರ್ ಆದ್ರೆ ಇದ್ದಂತ ಫ್ರೆಂಡ್ ಯಾರು ಇರೋದಿಲ್ಲ. ಇದು ಮಾತ್ರ ಬರೆದಿಟ್ಕೊಳ್ಳಿ, ಇದು ಪಕ್ಕ ಆಗುವಂಥದ್ದೇ. ಯಾಕಂದ್ರೆ ತುಂಬಾ ಸ್ಪೀಡ್ ಇದೆ ಈಗ ಹೋಗುವಂಥದ್ದು. ಆ ಸ್ಪೀಡಲ್ಲಿ ಈ ಥರ ಸ್ಲೋ ಇದ್ದಾರೋ ಅವ್ರು ಇದ್ದಾರೆ ಎಲ್ಲ ಆಗಲ್ಲ. ಈಗಿನ ಸಮಯಕ್ಕೆ ನಿಮ್ಗೆ ಅವಶ್ಯಕತೆ ಇರ್ತದೆ ಅಂತ ಅಷ್ಟೇ ಫ್ರೆಂಡ್ ಆಗಿರ್ತಾರೆ ಹೊರತಾಗಿ ಅವಶ್ಯಕತೆ ಮೇಲೆ ಡಿಪೆಂಡ್ ಆಗಿರ್ತದೆ. ಕೆಲವೊಂದು ಒಳ್ಳೆ ಫ್ರೆಂಡ್ಶಿಪ್ ಇರ್ತದೆ, ಇಲ್ಲ ಅನ್ನಂಗಿಲ್ಲ. ಬಟ್ ಅದೇನೋ ಬರೋದು ನಿಮಗೆ ಅಧಿಕಾರಿಗಳಾದಾಗ ಇನ್ನೂ ಚೆನ್ನಾಗಿ ಒಳ್ಳೆ ಫ್ರೆಂಡ್ಸ್, ಒಳ್ಳೊಳ್ಳೆ ಕಾಂಟ್ಯಾಕ್ಟ್ಗಳು ಎಲ್ಲ ಇಡೀ ಜಗತ್ತು ನಿಮಗೆ ಚೆನ್ನಾಗಿ ಆಗ್ತದೆ. KS ಅಧಿಕಾರಿ ಆದ್ರೆ ನೀವು ಅನ್ಲಿಮಿಟೆಡ್ ಆಫರ್ಗಳು ಇರ್ತಾವಲ್ಲಿ. ಯಾವ ರೀತಿ? ಬೇರೆ ಬೇರೆ ಡಿಪಾರ್ಟ್ಮೆಂಟ್, ಎಲ್ಲಾ ಡಿಪಾರ್ಟ್ಮೆಂಟ್. ಈಗ ಒಂದ್ಸಲ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ಬೋದು ನೀವು, ನಂತರದಲ್ಲಿ ಮತ್ತೆ ಬೇರೆ ಎಜುಕೇಶನ್ ಹೋಗ್ತೀರಿ, ಮತ್ತೆ ಮೆಡಿಕಲ್ ಡಿಪಾರ್ಟ್ಮೆಂಟ್ಗೆ ಹೋಗುವಂಥದ್ದು, ಬೇರೆ ಬೇರೆ ಪಂಚಾಯತ್ ರಾಜ್, ಈ ತರ KS ಎಸ್ಪೆಷಲಿ AC ಅಸಿಸ್ಟೆಂಟ್ ಕಮಿಷನರ್ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇರುತ್ತಲ್ಲ, ಮತ್ತೆ ಈ ತಹಶೀಲ್ದಾರ್ ಇದ್ದವರು ಆ ಥರ ಬೇರೆ ಬೇರೆ ಚೇಂಜ್ ಆಗ್ತಾ ಹೋಗ್ಬೋದು. ಈಗ ಬೇರೆ ನೀವು ಯಾವುದೋ ಗ್ರೂಪ್ B ಅಧಿಕಾರಿ ಆಗಿದ್ದೀರಿ ಅನ್ಕೊಳ್ಳಿ, ಯಾವುದೋ ಒಂದು ಸೋಷಿಯಲ್ ವೆಲ್ಫೇರ್ ಆಗಿದ್ರೆ ಮತ್ತೆ ನೀವು ಡೆಪ್ಯುಟೇಷನ್ ಮೇಲೆ ಮತ್ತೆ ಬೇರೆ ಇದಕ್ಕೆ ಹೋಗ್ಬೋದು. ಬಟ್ ಡೆಪ್ಯುಟೇಷನ್ ಮೇಲೆ ಸೋಷಿಯಲ್ ವೆಲ್ಫೇರ್ ಈ ತರ ಆದವರು ತಹಶೀಲ್ದಾರ್ ಆಗಿ ಬರೋಕ್ಕಾಗಲ್ಲ. ತಹಶೀಲ್ದಾರ್ ಇದ್ದವ್ರು ಬೇರೆ ಕಡೆ ಎಲ್ಲ ಕಡೆ ಹೋಗ್ಬೋದು, ಅಸಿಸ್ಟೆಂಟ್ ಕಮಿಷನರ್ ಬೇರೆ ಎಲ್ಲ ಕಡೆ ಹೋಗ್ಬೋದು. ಬಟ್ ಬೇರೆ ಇದ್ದವ್ರು ಬಂದು ನಾನು ಅಸಿಸ್ಟೆಂಟ್ ಕಮಿಷನರ್ ಆಗ್ತಾರೆ ಅಂದ್ರೆ ಅವಕಾಶ ಇಲ್ಲ. ಬೇರೆ ಇದ್ದವ್ರು ಬಂದು ನಾನು ತಹಶೀಲ್ದಾರ್ ಆಗ್ತಾರೆ ಅವಕಾಶ ಇರೋದಿಲ್ಲ ಅದಕ್ಕೆ. ಸೊ ಅದಕ್ಕೆ ಈಗ ಬೇಗ ಆಫೀಸರ್ ಆಗ್ಬೇಕಂದ್ರೆ ನೀವು ಕಷ್ಟಪಟ್ಟು ಓದಿ, ಮತ್ತೆ ಹೇಗೆ ಸ್ಟ್ರಾಟಜಿ ಅಂತ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಓಕೆ, ಇದು ಹೇಗಿತ್ತು ಮತ್ತೆ ನೀವು ಯಾವ ರೀತಿ ಕ್ಲಾಸ್ ಬೇಕು ಅನ್ನೋದು ಕಮೆಂಟ್ ಸೆಕ್ಷನ್ ನಲ್ಲಿ ಕಮೆಂಟ್ ಮಾಡ್ತಾ ಹೋಗಿ ಸ್ನೇಹಿತರೆ. ಚೆನ್ನಾಗಿ ಮತ್ತೆ ಸಿಗೋಣ. ಹಿಸ್ಟ್ರಿ ಕ್ರಿಯೇಟ್ ಆಗಿರಬೇಕು, ಆ ಥರ ಓದಬೇಕು ಕಂಪ್ಲೀಟ್ ಆಗಿ. ಎಷ್ಟು ಅವರ್ ಓದ್ತಿದ್ರಿ ಅನ್ನೋದು ಮತ್ತೆ ಈ ವಿಡಿಯೋಗೆ ಬಂದು ಎವ್ರಿ ಡೇ ಎಷ್ಟು ಅವರ್ ಓದ್ತಿದ್ರಿ ಅಂತ ಟೈಪ್ ಮಾಡ್ತಾ ಹೋದ್ರಿ ಸ್ನೇಹಿತರೆ. ಈ ಡೇಟಲ್ಲಿ ಇಷ್ಟು ಓದಿದೆ, ಈ ಡೇಟಲ್ಲಿ ಇಷ್ಟು ಓದಿದೆ, ಅಟ್ಲೀಸ್ಟ್ ಹಂಗೆ ಬಂದು ಟಾಪ್ 8, 10, 12 ಇಷ್ಟೇ ಟೈಪ್ ಮಾಡಿ ನೀವು ಅವ್ರು ಗೊತ್ತಾಗ್ತದೆ. ಒಂದು ಯಾರಾದರೂ ಜವಾಬ್ದಾರಿತವಾಗಿ ಇದ್ದವರಿಗೆ, ನಿಮ್ಮ ತಂದೆ ತಾಯಿಗಾದ್ರೂ ಹೇಳಿ ನಾ ಇಷ್ಟು ಅವರ್ ಓದಿದೆ. ಅಟ್ಲೀಸ್ಟ್ ನಿಮ್ಗೆ ಒಂದು ಭಯ ಇರ್ತದೆ. ಬರೀ 4 ಅವರ್ಸ್ ಹೇಳಿದ್ರೆ ನಮ್ಮ ಪೇರೆಂಟ್ಸ್ ಬೈತಾರಲ್ಲ, ಹೇಳಿ ಅದನ್ನ ಒಂದ್ಸಲ ಯಾಕೆ ಕಡಿಮೆ ಆಯಿತು ಅನ್ನೋದನ್ನ ಹೇಳಿ ಮತ್ತೆ ನೆಕ್ಸ್ಟ್ ಡೇ ಓದಿ. ಈ ಥರ ಹಿಂದುಳಿತಾ ಹೋದ್ರೆ ಹಿಂದುಳಿದು ಬಿಡ್ತೀರಿ. ಚೆನ್ನಾಗಿ ಓದಿ ಸ್ನೇಹಿತರೆ, ಟೈಮ್ ವೇಸ್ಟ್ ಮಾಡಬೇಡಿ. ಮತ್ತೆ ಸಬ್ಜೆಕ್ಟ್ ವೈಸ್ ಎಕ್ಸಾಮ್ ಸ್ಟಡೀಸ್ ಅನ್ನೋದು ಹೇಗೆ ಹೇಳ್ತೀನಿ. ಅಕ್ಟೋಬರ್ ಎಂಡಿಗೆ ಪಕ್ಕಾ ನಡೀತದೆ. ಫೆಬ್ರವರಿ ಪಕ್ಕಾ ಮೇನ್ಸ್ ಇರ್ತದೆ. ಆಗಸ್ಟ್ ಅನ್ನೋದ್ಲೆ ರಿಸಲ್ಟ್ ಬಂದೇ ಬರ್ತದೆ. ಇನ್ನೇ ಡಿಲೇ ಮಾಡಲ್ಲ. ತುಂಬಾ ಅವಶ್ಯಕತೆ ಇದೆ, ತುಂಬಾ ಶಾರ್ಟೇಜ್ ಇದೆ. ಹಾಗಾಗಿ ಹಿಂಗೆ ಡಿಲೇ ಮಾಡ್ತಾ ಹೋದ್ರೆ ಇದ್ರಲ್ಲಿ ನೀವು ಅನ್ಕೊಂಡಿರ್ಬೋದು ಏನೋ ಲೇಟ್ ಆಗುತ್ತೆ, ಅದು ಇದೆಲ್ಲ ಇಲ್ಲ, ಪಕ್ಕಾ ಆಗುತ್ತೆ. ಒಂದು ಪಾಸಿಟಿವ್ ಇರಲಿ. ಆಗಲಿಲ್ಲ ಅಂದ್ರೆ ಮುಂದೆ ಏನಾದ್ರು ಮತ್ತೆ ಅದರ ಬಗ್ಗೆ ನೆಗೆಟಿವ್ ಡಿಸ್ಕಷನ್ ಬೇಡ. ಆಗುತ್ತೆ ಅನ್ಕೊಂಡು ನೀವು ಚೆನ್ನಾಗಿ ಓದಿ. ಓಕೆ, ಥ್ಯಾಂಕ್ ಯು. ಮತ್ತೆ ಭೇಟಿ.